ಕುದುರೆ ಕತ್ತಿನಲ್ಲಿ ಗಂಟೆಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಬಾಳ ಬುದ್ಧಿಯಲ್ಲಿ ತುತ್ತು ಮೂಸ ಬ್ಯಾಡ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಟೊಂಗೆ ಮ್ಯಾಲಿನ ಮಂಗನ ವಂಶದ ಬಳ್ಳಿಯ ಒಂದೊಂದು ಹೂವು ನಾವು ಟಾಂಗ ಓಡಿಸೋ ಭಗವಂತನಿಗೆ ದಿಕ್ಕು ತಪ್ಪಿಸುವ ಮಂದಿ ನಾವು ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸಾಗಿ ಹೋಗೈತೆ ನಾವು ಹೊಂಟಿರುವ ರಸ್ತೆಯ ಡಾಂಬರು ಪೀಸಾಗಿ ಹೋಗೈತೆ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಹಿಂಗು ತಕ್ಕ ಅದ್ನ ಹಂಗು ತಕ್ಕ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಏ ಒಂದ್ ಗಾಲಿ ಲೂಸು ಇನ್ನೊಂದು ಟೈಟು ಅಡ್ಜಸ್ಟ್ ಮಾಡ್ಕೊಳ್ಳಿ 1/2 ಸೀಟು 1/2 ಸೀಟು ಇಲ್ಲೊಬ್ಬ ಬಡವ ಅಲ್ಲೊಬ್ಬ ಶ್ರೀಮಂತ ಅಲ್ಲೊಂದು ಮುಳ್ಳು ಇಲ್ಲೊಂದು ಗುಲಾಬಿ ಇವ್ನ್ಯಾರೋ ಕಳ್ಳ ಅವ್ನ್ಯಾರೋ ಒಳ್ಳೆವ್ನು ಇಲ್ಯಾವ್ದೋ ಸಂಸಾರ ಅಲ್ಯಾವ್ದೋ ಕಳ್ಳಾಟ ಎಲ್ಲಾನು ಸರಿಯಾಗೆ ಐತೆ ಇನ್ಯಾವ್ದೋ ಒಂದು ನೆಟ್ಟಾಗಿಲ್ಲ ಎಲ್ಲಾನು ನೆಟ್ಟಾಗೆ ಇದ್ರೆ ಅದು ಒಂದು ಜೀವನಾನೇ ಅಲ್ಲ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ. ಪ್ರಿಯ ವೀಕ್ಷಕರೇ, ಬದುಕು ಜಟಕಾ ಬಂಡಿಯಲ್ಲಿ ಹಲವು ಕಂತುಗಳಿಂದ ಹಲವು ವರ್ಷಗಳಿಂದ ನಾವು ನಾನಾ ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಬಂದಿದ್ದೀವಿ, ಚರ್ಚೆ ಮಾಡ್ತಾ ಬಂದಿದ್ದೀವಿ, ನಾನಾ ಸಮಸ್ಯೆಗಳಿಗೆ ಬಗೆಹರಿಸುವ ಪ್ರಯತ್ನವನ್ನ ಮಾಡಿದ್ದೀವಿ, ನಾನಾ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವ ಪ್ರಯತ್ನವನ್ನ ಮಾಡಿದ್ದೀವಿ. ಇದೀಗ ಇವತ್ತು ಒಂದು ಕಥೆಯನ್ನ ನಾವು ಚರ್ಚೆ ಮಾಡಲಿದ್ದೀವಿ. ನಮ್ಮೊಂದಿಗೆ ಪ್ರೇಕ್ಷಕರು ಅನೇಕ ಮಹಿಳೆಯರಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನ ಬಯಸ್ತೀನಿ. ನಮ್ಮೊಂದಿಗೆ ವಕೀಲರಾದ ಸುಮತಿ ಅವರಿದ್ದಾರೆ. ಅನೇಕ ವರ್ಷಗಳ ಅನುಭವ ಇದೆ ನ್ಯಾಯವಾದದಲ್ಲಿ ಅವರಿಗೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೀನಿ. ಅವರೊಂದಿಗೆ ಅವರ ಅಸಿಸ್ಟೆಂಟ್ ಕೂಡ ಇದ್ದಾರೆ. ನಮಸ್ಕಾರ. ಎಲ್ಲ ಹೆಣ್ಣು ಮಕ್ಕಳಿಗೂ ಗಂಡ ಶ್ರೀರಾಮಚಂದ್ರನ ಹಾಗಿರ್ಲಿ ಅನ್ನೋ ಅಪೇಕ್ಷೆ, ಆಸೆ, ಕನಸು. ಶ್ರೀರಾಮಚಂದ್ರ ಯಾಕಾಗಿರ್ಲಿ ಅಂದ್ರೆ ಅವನ್ ರಾಜ ಆಗಿದ್ದ ಅಂತಲ್ಲ, ಏಕಪತ್ನಿ ವ್ರತಸ್ಥ ಆಗಿದ್ದ ಅಂತ. ಅಂದ್ರೆ ಒಬ್ಬ ಪತ್ನಿಗೆ ಬದ್ಧನಾಗಿದ್ದ, ಒಂದು ಮದುವೆಗೆ ಬದ್ಧನಾಗಿದ್ದ, ಜೀವನ ಪರ್ಯಂತ ಅವಳೇ ಹೆಂಡತಿ ಅಂತ ಅವಳನ್ನ ಕೈ ಹಿಡಿದು ನಡೆಸಿದ ಅನ್ನೋ ಕಾರಣಕ್ಕೆ ನಮ್ಮೆಲ್ಲರಿಗೂ ಅದೇ ಆಸೆ ಇರುತ್ತೆ. ನನ್ನ ಗಂಡ ನನ್ನವನಾಗಿ ಮಾತ್ರವಿರಲಿ, ಇನ್ನೊಬ್ಬಳನ್ನ ಕಣ್ಣೆತ್ತಿ ನೋಡದಿರಲಿ ಅಂತ. ಆದ್ರೆ ಎಲ್ರಿಗೂ ಹಾಗಾಗೋದಿಲ್ಲ. ಬೇರೆ ಸಂಬಂಧಗಳು ಹುಟ್ಕೋತವೆ. ಹುಟ್ಕೊಂಡಾಗ ನಾನಾ ಸಮಸ್ಯೆಗಳು ಎದುರಾಗ್ತವೆ. ಮೊದಲ ಪತ್ನಿಗೆ ಅನ್ಯಾಯವೂ ಆಗುತ್ತೆ, ಎರಡನೇವರೆಗೂ ಅನ್ಯಾಯ ಆಗುತ್ತೆ. ಇದರಲ್ಲಿ ವಿಪರ್ಯಾಸ ಏನಪ್ಪಾ ಅಂದ್ರೆ ಅನ್ಯಾಯ ಆಗೋದು ಹೆಣ್ಮಕ್ಳಿಗೆ, ಅನ್ಯಾಯ ಮಾಡೋದು ಪುರುಷರಾದ್ರೂ ಅನ್ಯಾಯ ಆಗೋದು ಇಬ್ಬರು ಹೆಣ್ಣು ಮಕ್ಕಳಿಗೆ. ಹಾಗಾಗದಿರ್ಲಿ ಅನ್ನೋದು ನಮ್ಮ ಆಶಯ. ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಅಪೇಕ್ಷೆ. ಅಂತಹ ಒಂದು ಸಮಸ್ಯೆ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ ಏನು ನೋಡೋಣ. ಆಶಾ ಮತ್ತು ಸುಬ್ರಹ್ಮಣ್ಯದು ಸುಖಿ ಕುಟುಂಬ. ಆದರೆ ಕೆಲ ತಿಂಗಳಿನಿಂದ ಅನಾಮಿಕ ಫೋನ್ ಕರೆಯೊಂದು ಇವರ ಕುಟುಂಬದ ನೆಮ್ಮದಿ ಕಳೆದಿದೆ. ಹಲೋ, ಅವರು ಮಲ್ಕೊಂಡಿದ್ದಾರೆ. ನೀವ್ಯಾರು ಮಾತಾಡೋದು? ಆ ಕಡೆಯಿಂದ ನಾನು ಸುಬ್ರಹ್ಮಣ್ಯ ಹೆಂಡತಿ ಅನ್ನೋ ಆ ಹೆಣ್ಣಿನ ಮಾತಿನಿಂದ ಇಬ್ಬರ ಮಧ್ಯೆ ವಾಗ್ವಾದ ಶುರುವಾಗುತ್ತೆ. ಇದರಿಂದಾಗಿ ಆಶಾ ಮಾನಸಿಕವಾಗಿ ನೆಮ್ಮದಿಯನ್ನೇ ಕಳ್ಕೊಳ್ತಾಳೆ. ಇದಕ್ಕೆಲ್ಲ ಕಾರಣ ತನ್ನ ಗಂಡ ಸುಬ್ರಹ್ಮಣ್ಯ ಅನ್ನೋದು ಅಮಾಯಕಳಾದ ಆಕೆಗೆ ತಿಳಿದಿರುವುದಿಲ್ಲ. ರಾತ್ರಿಯೆಲ್ಲ ಆಶಾಗೆ ಫೋನ್ ಮಾಡಿ ಸುಬ್ರಹ್ಮಣ್ಯನ್ನು ತನ್ನ ಗಂಡ ಅಂತ ವಾದಿಸುವ ಆ ಹೆಣ್ಣಿನಿಂದ ತನಗೆ ಮುಕ್ತಿ ಕೊಡಿಸಿ ಅಂತ ಆಶಾ ಬದುಕು ಜಟಕಾ ಬಂಡಿ ವೇದಿಕೆಗೆ ಬಂದಿದ್ದಾಳೆ. ಬನ್ನಿ, ಆಕೆಯ ನಿಜವಾದ ಸಮಸ್ಯೆ ಏನೆಂಬುದನ್ನ ವಿವರವಾಗಿ ತಿಳಿಯೋಣ. ಮೊದಲಿಗೆ ಆಶಾನ ಮಾತಾಡ್ಸೋಣ ಬನ್ನಿ. ಆಶಾಗೆ ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿಗೆ ಸ್ವಾಗತ.
ಆಶಾ ಯಾವ ಊರ್ನವ್ರಮ್ಮ? ನಾವು ಮಾದೇಪುರ, ಅಪ್ಪ ಅಮ್ಮ ಎಲ್ಲ ಯಾವ ಊರ್ನವ್ರು? ವೈಟ್ಫೀಲ್ಡ್ ಇಂಡಳ್ಳಿ. ಯಾವಾಗ ಮದುವೆ ಮಾಡ್ಕೊಟ್ರಮ್ಮ? 2005 ಅಲ್ಲಿ ನವೆಂಬರ್ 18 ಮದುವೆ. ಏನ್ ಕೆಲಸ ಮಾಡ್ತಾರೆ ಅಂತ? ಟೆಂಪೋ ಡ್ರೈವರ್ ಅಂತ ಮದುವೆ ಮಾಡಿಸ್ಕೊಟ್ರು. ಎಷ್ಟ್ ಜನ ಮಕ್ಳು? 2 ಮಕ್ಕಳು ಮೇಡಮ್. ಏನ್ ಸಮಸ್ಯೆ ಆಗಿದೆಮ್ಮ? ಮೇಡಮ್ ಒಬ್ಳಿಂದ ತುಂಬಾ ಟಾರ್ಚರ್ ಮೇಡಮ್. ನೈಟ್ ಅಲ್ಲೆಲ್ಲ ಫೋನ್ ಮಾಡೋದು, ನಾನು ನಿಮ್ ಗಂಡ ಹೆಂಡತಿ ಅಂದ್ಬಿಟ್ಟು ಫೋನ್ ಮಾಡೋದು ನೈಟ್ ಅಲ್ಲೆಲ್ಲ. ನವೆಂಬರ್ 14th ಫೆಬ್ರವರಿ 14th ನನ್ನ ಮಗಳ ಬರ್ತಡೇ ಆಯ್ತು. ಮಾರನೇ ದಿವಸ ಆತರ ನೈಟ್ ಅಲ್ಲಿ ಫೋನ್ ಮಾಡ್ಬಿಟ್ಟು ಹೇಳ್ತಾ ಇದ್ದಾಳೆ. ಹೌದು ಮೇಡಮ್. ಈ ವರ್ಷ. ಸೊ ಸುಮಾರು 7-8 ತಿಂಗಳಿಂದ ಈ ತರದ್ದ? ಹೌದು ಮೇಡಮ್. ನಿಮ್ಮ ಗಂಡನಿಗೆ ಈ ತರದ ಸ್ನೇಹ ಸಂಪರ್ಕ ಇದೆ ಅಂತ ಏನಾದ್ರು ಮುಂಚೆ ಗೊತ್ತಿತ್ತ? ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ ಮೇಡಮ್. ಟೆಂಪೋ ಡ್ರೈವರು ಅಂತ ಊರ್ ಬಿಟ್ಟು ಹೋಗೋರ ಬೇರೆ ಊರುಗಳಿಗೆ? ಇಲ್ಲ ಮೇಡಮ್, ಅಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ದೂರ ಹೋಗುವಂತ ಪ್ರಮೇಯ ಏನು ಇಲ್ಲ? ಆ ತರದ್ದೇನು ಸಂದರ್ಭ ಬಂದಿಲ್ಲ ಮೇಡಮ್. ಮತ್ತೆ ಹೇಗಾಗಿರ್ಬಹುದಮ್ಮ? ನಮ್ ಗಂಡನ್ ಕೇಳ್ದೆ ಏನ್ ಈ ತರ ಇದೆ ಅನ್ಬಿಟ್ಟು, ಅವ್ರು ಇದ್ಕೊಂಡು ನಾನು ಆತರ ಏನು ಮಾಡಿಲ್ಲ, ಆತರ ದೊಡ್ಡ ತಪ್ಪು ನಾನೇನು ಮಾಡಿಲ್ಲ. ಅವ್ರು ಎಷ್ಟೋ ಜನ ಹೋಗ್ಬಿಟ್ಟು ಬರ್ತಾ ಇರ್ತಾರೆ, ಆತರನೇ ಹೋಗ್ಬಿಟ್ಟು ಬಂದೆ ಅಷ್ಟೇ. ಆತರ ಏನು ಇಲ್ಲ ಬಿಡಾಶ, ಏನ್ ತಲೆಗೆ ಹಾಕೊಂಬೇಡ ನೀನು, ಆತರ ಇದೇನು ಇಲ್ಲ, ನಾನು ಆತರ ತಪ್ಪೇನು ಮಾಡಿಲ್ಲ ಅಂತ ಹೇಳಿದ್ರು. ಚೆನ್ನಾಗಿದ್ರಿ, ಸಂತೋಷವಾಗಿದ್ರಿ, ಅನ್ಯೋನ್ಯವಾಗಿದ್ರಿ? ತುಂಬಾ ಚೆನ್ನಾಗಿದೆ. ನೋಡ್ದವ್ರು ಹೊಟ್ಟೆ ಊರಿ, ನಾನು ಆದ್ರೂ ಆ ಫೋನ್ ಬಂದಾಗ ಕೂಡ ಅಯ್ಯೋ ನಾವಿಬ್ರು ಚೆನ್ನಾಗಿದೀವಲ್ಲ, ಯಾರೋ ಹೊಟ್ಟೆ ಊರಿಗೆ ಫೋನ್ ಮಾಡ್ತಾ ಇದಾರೆ ಬಿಡು ಅನ್ಕೊಂಡಿದ್ರೆ, ಅವಳೇ ಡೈರೆಕ್ಟ್ ಆಗಿ ಫೋನ್ ಮಾಡಿ ನನ್ಗೆ ಆತರ ಹೇಳಿ. ಎದುರುಗಡೆ ಯಾವತ್ತಾದ್ರು ನೋಡಿದೀರಾ? ಎದುರುಗಡೆ ಯಾವತ್ತು ನೋಡಿಲ್ಲ ಮೇಡಮ್. ಈ ತರ ಗೊತ್ತಾಯ್ತು ಅಂದಿದ ತಕ್ಷಣ ನಮ್ಮ ಯಜಮಾನ್ರಿಗೆ ಯಾರವಳು ಅಂದ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡ್ ಹೋಗಿದ್ರು. ಅಂದ್ಬಿಟ್ಟು ನಾನು ಬೈದ್ಬಿಟ್ಟು ಬಂದೆ, ಏನಕ್ಕೆ ಈ ತರ ಮಾಡ್ತೀಯ ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲ ಬಿಡಮ್ಮ ನಾನ್ ಮಾಡೋದಿಲ್ಲ, ಅವ್ರ ಅಮ್ಮನ ಇದ್ರು ಜೊತೆನಲ್ಲಿ. ಅವ್ರು ಹೇಳಿದ್ರು, ಇಲ್ಲ ಬಿಡಮ್ಮ ಆ ತರದ್ದೇನೇ ಇಲ್ಲ ಬಿಡಮ್ಮ, ನಿನ್ ಪಡಗ್ ನೀನ್ ಹೋಗು, ಇವ್ರ ಪಡಗ್ ಇವ್ರು ಇರ್ತಾರೆ, ಇನ್ನೊಂದ್ಸಲಿ ಫೋನ್ ಹೋಗಿನು ಏನು ಬರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ರು. ಸರಿಯಪ್ಪ ಇಷ್ಟಿಗೆ ಮುಗೀತಲ್ವಾ, ಏನು ಆಗಿಲ್ವಲ್ಲ, ನನ್ ಮನೆಗ್ ಬಂದ್ಬಿಟ್ಟು. ಇದೆಷ್ಟು ದಿವಸ ಆಯ್ತು? ಇದು ಅದೇ ಅವಳು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಆಯ್ತು 3-4 ತಿಂಗಳೇನೋ ಆಯ್ತು. ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಈ ತರ ನನ್ನನ್ನ ಅವರು ಮದುವೆ ಆಗಿದ್ದಾರೆ, ನಾನು ಮಗು ಆಗಿದೆ, ನಂಗೆ ನ್ಯಾಯ ಕೊಡ್ಸಿ ಅಂದ್ಬಿಟ್ಟು ಅವಳು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ದಾರೆ ಮೇಡಮ್. ಅವ್ರ ಅಮ್ಮನೇ ಕೇಳ್ತು, ನಮ್ಗೆ ದುಡ್ಡು ಕೊಟ್ಬಿಡಿ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅಂದ್ಬಿಟ್ಟು ಏನೋ 20,000 ರೂಪಾಯಿನೋ ಈಸ್ಕೊಂಡ್ಬಿಟ್ಟು ಎಲ್ಲ ಪೇಪರ್ಗೆಲ್ಲ ಸೈನ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ನಾವು, ಇನ್ನೊಂದ್ಸಲಿ ಬರೋದಿಲ್ಲ ಅಂದ್ಬಿಟ್ಟು ಅಲ್ಲೇ ಎಲ್ಲ ಇದ್ ಮಾಡ್ಕೊಂಡ್ ಬಂದ್ಬಿಟ್ರು ಮೇಡಮ್. ಆ ತರ ಆಗ್ಬಿಟ್ಟು ಡೈಲಿ ಫೋನಲ್ಲಿ ಟಾರ್ಚರು. ಆಮೇಲೆ ಇಲ್ಲಿಗೆ ಬಂದು ಕೇಳ ಏನ್ ಇಲ್ಲಿಗೆ ಬಂದಿರೋ, ಏನ್ ನಿಮ್ಗೆ ಏನ್ ಆಗ್ಬೇಕು ಅಂತ? ಅವಳಿಂದ ಮುಕ್ತಿ ಸಿಗ್ಬೇಕು ಮೇಡಮ್. ಅವ್ಳು ಫೋನ್ ಮಾಡ್ಬಾರ್ದು ನಮ್ಗೆ, ನಮ್ ಪಾಡಗ್ ನಾವ್ ಇರ್ಬೇಕು ಅಷ್ಟೇ ಮೇಡಮ್. ಅಲ್ಲಮ್ಮ, ನಿಮ್ ಗಂಡ ಅವ್ರಿಗೆ ಹೇಳಿದ್ರೆ ಅವರಿಂದ ಬಿಡುಗಡೆ ಆಗಲ್ವೇನೋ ಅಂತ? ಪೊಲೀಸ್ ಸ್ಟೇಷನ್ ಅಲ್ಲೇ ಹೋಗ್ಬಿಟ್ಟು ಸೈನ್ಗಳೆಲ್ಲ ಹಾಕ್ಸ್ಕೊಂಡು ದುಡ್ಡೆಲ್ಲ ಈಸ್ಕೊಂಡು ಎಲ್ಲ ಆತರ ಆಗಿ ಸೈನ್ ಮಾಡಿದ ತಕ್ಷಣ ಇವ್ರಿಗೆ ಸಂಬಂಧ ಇದೆ ಅಂತ ಆಗೋಯ್ತಲ್ಲಮ್ಮ? ಎಲ್ ಮೇಡಮ್ ಆಗುತ್ತೆ? ಅವಳು ಆತ್ಮಹತ್ಯೆ ಮಾಡ್ಕೊಂತೀನಿ, ನೀನ್ ಸೈನ್ ಹಾಕಿಲ್ಲ ಅಂದ್ರೆ ನಿನ್ ಮೇಲೆ ಬರ್ದಿಕ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾಳೆ ಮೇಡಮ್. ಅವಳು ಆತರ ಹೇಳ್ತಾ ಇದ್ದಾಳೆ. ಅವ್ರು ಯಾವ ತರ, ನಾನು ಹೋಗ್ಬಿಟ್ರೆ ಜೈಲ್ಗೆ ನನ್ನ ಹೆಂಡತಿ ಮಕ್ಳಿಗೆ ಯಾರು? ಕರೆಕ್ಟ್ ಅಲ್ಲ? ಅವ್ರು ಹೇಳೋದೇನು ಅಂದ್ರೆ ಈ ತರದ ಸಂಬಂಧ ಇದ್ದಿರಬಹುದು, ಆದ್ರೆ ಮದುವೆ ಅಂತ ಏನು ಇಲ್ಲ ಮೇಡಮ್, ಮದುವೆ ಅಂತ ಏನು ಇಲ್ಲ. ಅದೇ ಸ್ಟೇಷನ್ ಅಲ್ಲಿ ಮಾತ್ರ ಆತರ ಸೈನ್ ಹಾಕಿದ್ದಾರೆ ಅಷ್ಟೇ. ಇಲ್ಲಿರೋ ಅನೇಕರಿಗೆ ಇಂತಹ ಕಥೆನ ಹಿಂದೆನೆ ಕೇಳಿದ ಅನುಭವ ಇರಬಹುದು, ನಿಮ್ಮ ಸುತ್ತಮುತ್ತ ನಡೆದಿರಬಹುದು, ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ಸ್ನೇಹಿತರಿಗೆ ಹೀಗಾಗಿರ್ಬಹುದು. ಇದು ಆಶಾ ಹೇಳ್ತಾ ಇರುವ ಅವರ ಕಡೆಯ ಕಥೆ. ಈಗ ಅವ್ರಿಗೆ ಯಾರಿಂದ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೋ ಅವರ ಕಡೆಯ ಕಥೆ ಏನು ಕೇಳೋಣ. ಆಶಾ ಅವರ ಕಥೆಯನ್ನ ಕೇಳಿದ್ದೀವಿ. ಆಶಾ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವರನ್ನ ಈಗ ಬರ್ಮಾಡ್ಕೊಳ್ಳೋಣ ಬನ್ನಿ. ಸೆರಾ ರಿಫ್ಲೆಕ್ಸ್ ಯೋರ್ ಸ್ಟೈಲ್ ಬದುಕು ಜಟಕ ಬಂಡಿಗೆ ಶಶಿಕಲಾ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೀನಿ. ಏನಮ್ಮ ಇದು? ಯಾಕಮ್ಮ ಅವ್ರಿಗೆ ಫೋನ್ ಮಾಡಿ ತೊಂದರೆ ಮಾಡ್ತಾ ಇದ್ದೀರಿ? ಮೇಡಮ್ ನಾನೇನ್ ತೊಂದ್ರೆ ಅವ್ರಿಗೇನು ಮಾಡಿಲ್ಲ ಮೇಡಮ್. ಅವ್ರ ಮದ್ವೆ ಆಗಿರೋ ವಿಷಯ ನನ್ಗೆ ಹೇಳಿಲ್ಲ. ನನ್ನನ್ ಮದ್ವೆ ಮಾಡ್ಕೊಂಡು ಈಗ ಒಂದ್ ಮಗು ಆಗಿದೆ. ಈಗ ಒಂದ್ ಮಗು ಆದ್ಮೇಲೆ ನನ್ನ ಹತ್ರ ಬಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಯಾವಾಗ ಮದುವೆ ಆದ್ರು ನಿಮ್ಮನ್ನ? ಮೇ 31st. ಯಾವ ಗುರುವಾರ. ಈ ವರ್ಷನೋ ಹೋದ ವರ್ಷನೋ? ಹೋದ ವರ್ಷ ಮೇ 31ಕ್ಕೆ. ಎಲ್ಲಿ ಮದುವೆ ಆದ್ರು? ಮನೇಲೆ ಮಾಡ್ಕೊಂಡ್ರು. ಮನೇಲೆ? ಹೇಗಮ್ಮ ಮನೇಲಿ ಅಂದ್ರೆ ಇವ್ರಿಗೆ ವಿಷಯ ಗೊತ್ತಾಗಿದೆ, ಇವ್ರ ಮನೇಲಿ ಗೊತ್ತಾಯ್ತು ವಿಷಯ. ಅಲ್ಲ, ನಿಮ್ಗೆ ಅವ್ರಿಗೆ ಹೇಗೆ ಪರಿಚಯ? ಹೇಗಮ್ಮ? ಮೇಡಮ್ ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಫ್ರೆಂಡ್ ಒಬ್ರು ನಮ್ಮ ಮೇಡಮ್ ಹತ್ರ ಡ್ರೈವರ್ ಕೆಲಸ ಮಾಡ್ತಾ ಇದ್ದ. ಅವನ ಹತ್ರ ನನ್ನ ನಂಬರ್ ಇತ್ತು. ನನ್ನ ನಂಬರ್ ಅಂದ್ರೆ ನೀವ್ ಯಾರ್ದಾದ್ರು ಮನೆಯಲ್ಲೋ ಫ್ಯಾಕ್ಟ್ರಿಯಲ್ಲೋ? ಎಲ್ಲಿ? ಇಲ್ಲ, ನಾವು ಮೇಡಮ್ ಮನೇಲಿ ಮೇಂಟೆನೆನ್ಸ್ ಕೆಲಸ ಮಾಡ್ತೀವಿ. ಅವರು ಈಸಿ ಕ್ಯಾಂಪಿಂದ ಡ್ರೈವರ್ನ ಕರ್ಸೋರು, ದಿನಕ್ಕೊಂದೊಂದು ಡ್ರೈವರ್ ಬರೋರು. ಸರಿಮಾ. ಅದ್ರಲ್ಲಿ ಒಬ್ಬ ವಿಜಿ ಅಂತ ಡ್ರೈವರ್ ಬರ್ತಾ ಇದ್ರು. ಅವ್ರೇನ್ ಮಾಡಿದ್ರು, ಅವ್ನ ಡ್ರೈವಿಂಗ್ ಸರಿ ಇಲ್ಲ ಅಂದ್ಬಿಟ್ಟು ನಮ್ಮ ಮೇಡಮ್ ತೆಗ್ದಾಕ್ಬಿಟ್ರೆ ಕೆಲಸದಿಂದ. ಅವನಿಗೆ ಅರ್ಜೆಂಟ್ 5,000 ರೂಪಾಯಿ ದುಡ್ಡು ಬೇಕಾಗಿತ್ತು. ನನಗೆ ಫೋನ್ ಮಾಡಿ ಕೇಳ್ದ,
ಶಶಿಕಲಾ ಹಿಂಗೆ ಅರ್ಜೆಂಟ್ ಇದೆ ಊರಲ್ಲಿ ಅವ್ರ ಮಾವ ಯಾರೋ ತೀರ್ಥ ತುಂಬಾ ಸೀರಿಯಸ್ ಅಂತ ಹೇಳಿ ಕೇಳಿದ್ರು ನಾನು. ಆಮೇಲೆ ಇವನು ತುಂಬಾ ಫೋರ್ಸ್ ಮಾಡ್ತಾ ಇಲ್ಲ. ನಾನು ಹಂಗೂ ಹೇಳ್ದೆ, ನೀನು ಯಾರ ಹತ್ರನಾರು ಈಸ್ಕೊಂಡು ಹೋಗು, ನೀನ್ ಬಂದ್ಮೇಲೆ ನಾನು ಕೊಡ್ತೀನಿ, ಈಗ ಸದ್ಯಕ್ಕೆ ನನ್ನ ಹತ್ರ ತಗೊಂಬಂದಿಲ್ಲ ನಾನು. ಆಮೇಲೆ ಅವನು ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅದ. ತಿರ್ಗಿ 4 ಗಂಟೆಗೆ ಫೋನ್ ಮಾಡ್ದ, ಶಶಿಕಲಾ ನಾನು ಸುಬ್ರಹ್ಮಣ್ಯನ್ ಅವ್ರ ಹತ್ರ ಈಸ್ಕೊಂಡಿದ್ದೀನಿ, ಅವ್ರಿಗೆ ನಿನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ನೀನು ಕೊಟ್ಬಿಡು ಅಂತ. ಆಯ್ತು ವಿಜಯ್ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಸುಬ್ರಹ್ಮಣ್ಯನ್ ಅವ್ರು ಸಾಯಂಕಾಲ 5 ಗಂಟೆಗೆ ಫೋನ್ ಮಾಡಿದ್ರು ಫೋನ್. ಈ ತರ ವಿಜಯ್ ನಮ್ಗೆ ನಂಬರ್ ಕೊಟ್ಟರು, ನೀವೇನೋ ದುಡ್ಡು ಕೊಡ್ತೀನಿ ಅಂತಂತಲ್ಲ, ಕೊಡ್ತೀರಾ ನಮ್ಗೆ? ನಾನು ಬರೋದು 7-7:30 ಆಗುತ್ತೆ ಅಂದ್ರು. ನಾನು ಬರೋಷ್ಟೊತ್ತಿಗೆ ಇವ್ರು ಆಗ್ಲೇ ಬಂದು ನಿಂತಿದ್ರು ನಿಮ್ಮ ಮನೆ ಮುಂದೆ. ನಮ್ಮ ಮನೆ ಮುಂದೆ ನಿಂತಿದ್ರು. ಏನ್ ನೀನ್ ಈಸ್ಕೊಂಡಿದ್ದ ಅಂತ ನನಗೆ ನಮ್ಮಮ್ಮ ಕ್ಲಾಸ್ ತಗೊಂಡ್ರು. ಇಲ್ಲ ಮಾತಾರ ಏನಿಲ್ಲ, ಈ ತರ ನಮ್ಮ ಮನೆ ಮೇಡಮ್ ಡ್ರೈವರ್ ಇವರು, ಯಾಕಂದ್ರೆ ಬೇರೆಯವ್ರಂದ್ರೆ ನಮ್ಮ ಮನೆಗೆ ಆ ತರ ಸೇರ್ಸಲ್ಲ ಮೇಡಮ್, ಡ್ರೈವರೇ ಅವ್ರಿಗೆ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ. ಇಲ್ಲ ಅಂತ ಹೇಳು ಅಂತ. ಆಯ್ತು ಸುಬ್ರಹ್ಮಣ್ಯ ಅವರೇ, ಇಲ್ಲ ವಿಜಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ನೀವು ಹೋಗ್ರಿ ಅಂತ ಕಳಿಸ್ತೇನೆ ಮೇಡಮ್. ಅದಕ್ಕೆ ಮೇಲೆ ಅವ್ರು ಫೋನ್ ಮಾಡ್ತಾನೆ ಇದ್ರು ನನಗೆ ಫೋನ್ ಮಾಡ್ತಾನೆ ಇದ್ರು. 1 ವರ್ಷ ಗಂಟೆ ಫೋನ್ ಮಾಡ್ತಾನೆ ಇದ್ರು. ಅಂದ್ರೆ ಕೆಟ್ಟ ರೀತಿಯಾಗಿ ನನ್ನ ಹತ್ರ ಯಾವತ್ತೂ ಬಿಹೇವ್ ಮಾಡಿಲ್ಲ ಅವ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಆಮೇಲೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನಂದು. ಆಮೇಲೆ ನಾನು ಚೆನ್ನೈಗೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ ಮೇಡಮ್, ಅಲ್ಲೂ ಬಂದಿದ್ದಾರೆ, ಅಲ್ಲೂ ಎಲ್ಲ ಕರ್ಕೊಂಡ್ ಬಂದಿದ್ದಾರೆ ನನ್ನ. ಅಲ್ಲೆಲ್ಲ ನೋಡಿ ಚೆನ್ನಾಗಿ ನೋಡ್ಕೊಂಡು ನನ್ನನ್ನು ಮಾಡ್ಕೊಂಡು, ಈಗ ನನ್ಗೆ ಅವಳಿಗೆ ಸಂಬಂಧ ಇಲ್ಲ, ಅವಳು ಯಾರ್ಯಾರನ್ನು ಇಟ್ಕೊಂಡಿದ್ದಾಳೆ ಅಂದ್ರೆ ನಾನು ಹೆಂಗ್ ಮೇಡಮ್ ಹೇಳಿ ಮನೆ ಹತ್ರ ಕರ್ಕೊಂಬಂದು ಎಲ್ಲರನ್ನು ಅವ್ರ ಸಂಬಂಧಿಕರನ್ನೆಲ್ಲ ಕರ್ಕೊಂಬಂದು ನನ್ನ ಚಿಕ್ಕ ನಂದು ರೊಂಡ ಪೆಂಡ್ಲಮ್ಮ ಅಂತ ಅಂದಿದ್ದಾರೆ. ಈಗ ನಾನು ಬೇಡ ಅಂದ್ರೆ ನಾನು ಎಲ್ಲೋಗ್ಬೇಕು, ನಮ್ಮ ತಾಯಿಯವರೆಲ್ಲ ಮನೆಯಿಂದ ಈಚೆ ಹಾಕಿದ್ದಾರೆ. ನಾನು ಎಲ್ಲೋಗ್ಬೇಕು ಮಗುನ ಎತ್ಕೊಂಡು 1.5 ತಿಂಗಳ ಮಗು ನಾನು ಬೆಳಗ್ಗೆ ಬಂದು ಕೂತಿರೋಳು. ನಾನು ಇನ್ನೊಂದು ಟೈಟು ನನ್ ಸುಳ್ಳೆ ಕೆಲಸ ಮಾಡೋದಾಗಿದ್ರೆ ಇಲ್ಲಿ ಗಂಟೆ ಯಾಕೆ ಬರ್ತಿದ್ದೆ ಮೇಡಮ್? ನಾನು ಇಲ್ಲೊಬ್ಬ ಬಡವ, ಅಲ್ಲೊಬ್ಬ ಶ್ರೀಮಂತ, ಅಲ್ಲೊಂದು ಮುಳ್ಳು, ಇಲ್ಲೊಂದು ಗುಲಾಬಿ. ಅವ್ರು ತಪ್ಸ್ಕೊಳಕ್ಕೆ ನನ್ ಮೇಲೆ ಹಾಕಿತಾರೆ ಹೇಳ್ಬೇಕು. ನಿಮಗೆ ಮುಂಚೆ ಮದುವೆ ಆಗಿದೆಯಾ? ಅದೆಲ್ಲ ಗೊತ್ತು ಮೇಡಮ್ ಅವ್ರಿಗೆ. ಆಗಿತ್ತು ಮೇಡಮ್. ಎಲ್ಲ ಅವರೆಲ್ಲಿ ಗಂಡ? ಅವ್ರದ್ದು ಡೈವರ್ಸ್ ಆಗಿದೆ ಮೇಡಮ್. ಡೈವರ್ಸ್ ಆಗಿದೆ ಅವ್ರಿಗೂ. ನನ್ ಇವಾಗ ಅವ್ನ ನಂಬರ್ ಎಲ್ಲಿ? ಅವರು ಎಷ್ಟು ವರ್ಷ ಆಯ್ತು ಅವ್ರು ದೂರ ಆಗಿ? 4 ವರ್ಷ ಆಯ್ತು ಮೇಡಮ್. ಈಗ 5ನೇ ವರ್ಷ. ಒಂದ್ ಮಗಿದೆ ಮೇಡಮ್, ಗಂಡು ಮಗಿದೆ. ಎಷ್ಟು ವಯಸ್ಸು? ಅವ್ನು 7 years ಮೇಡಮ್. ಈಗ 2nd standard ಓದ್ತಾ ಇದ್ದಾನೆ. ನಾನು ಪಿನ್ ಪಾಯಿಂಟ್ ಅಷ್ಟೇ ಹೇಳಿದ್ದೀನಿ. ಇವ್ರಿಗೆ ಮದುವೆ ಆಗಿದೆ ತಾನೆ, ಮಕ್ಳಿದೆ ತಾನೆ, ಇವ್ರು ಹೇಳ್ಬೇಕು ತಾನೆ ನನಗೆ. ಹೇಳಿಲ್ಲ ಮೇಡಮ್, ನನ್ಗೆ ಮದುವೆ ಆಗಿಲ್ಲ, ನಾನು ನಿನ್ಗೆ ಲೈಫ್ ಕೊಡ್ತೀನಿ ಅಂತ ನಮ್ಮ ಸಂಬಂಧಿಕರ ಹತ್ರ ಎಲ್ಲರ ಹತ್ರ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಂತಲ್ಲ, ಅದೇನು ಮೇಡಮ್? ನಾನು ಇವ್ರ ಮನೆಗೆ ಬರ್ತಾ ಇರ್ಲಿಲ್ಲ ಮೇಡಮ್. ಫೆಬ್ರವರಿಯಿಂದ ಮನೆಗೆ ಬರ್ತಾ ಇಲ್ಲ. ಒಂದ್ ನಿಮಿಷ ಆಶಾ, ಅದೇನು ಅಂತ ಕೇಳು. ಫೆಬ್ರವರಿಯಿಂದ ನನಗೆ ಅವಾಗ 4 month ಪ್ರೆಗ್ನೆನ್ಸಿ ಇದೆ ಮೇಡಮ್. ಈ ಮಗು 4 month ಪ್ರೆಗ್ನೆನ್ಸಿ ಇದೆ ನಾನು. ಅವಾಗ ಇವ್ರೇನಂದ್ರೆ DMC ಮಾಡಿಸ್ಕೊಂಡ್ರು. ನಾನು 2 ಸಲ ಹೋದೆ ಮೇಡಮ್, ಆಗಿಲ್ಲ DMC ಮಾಡ್ಸಕ್ಕೆ. ಮಾತ್ರೆಗಳು ತಗೊಂಡೆ, ಆಗಿಲ್ಲ. ಆಮೇಲೆ ಏನ್ ಮಾಡ್ರಿ, ಮನೆಗೆ ಬರೋ ಸ್ಟಾಪ್ ಮಾಡೋದು. ನಾನು ಫೋರ್ಸ್ ಮಾಡ್ತಾ ಇದ್ದೆ, ಯಾಕೆ ಬರಲ್ಲ, ಏನಾಗಿದೆ ನಿನಗೆ ಅಂತ ನಾನು ಕೇಳ್ತಾ ಇದ್ದೆ. ಬರ್ತಾ ಇಲ್ಲ, ಕೇಳ್ತಾ ಇದ್ದೆ ನಾನು. ಆಮೇಲೆ ಒಂದ್ ದಿವಸ ಏನ್ ಮಾಡಿದ್ರು, ನನ್ನ ಹೊಡೆದೋಗ್ಬಿಟ್ರು. ನಮ್ ತಾಯಿ ಎತ್ಕೊಂಡು ಬೈದ್ರು ಒಟ್ನಲ್ಲಿ ಅವ್ರನ್ನ. ಏನ್ ಪಾಪ, ಏನ್ ಕೊಡಿಯೋದು, ಏನ್ ಕೊಡ್ದೆ ನೀನು ಅಂತ ನಮ್ಮಮ್ಮ ಹೇಳಿದ್ರು ಮೇಡಮ್. ಕಂಪ್ಲೇಂಟ್ ಕೊಡ್ತೀನಿ ಅಂತ ನಮ್ ತಾಯಿ ಹೇಳಿದ್ರು. ತಾಯಿ ಬಂದು ಬಡಿತಾನೆ, ಏನ್ ಕೊಡಿಬೇಕು ಅಂತ ಇವ್ರು ನಮ್ ತಾಯಿ ಈಚೆ ಹೋದ್ರು ಮೇಡಮ್. ನಿಮ್ ಮನೆಗೆ ಎಷ್ಟು ಜನ ಬರ್ತಾರೆ ಡೈಲಿ ಹೇಳು? ಮದ್ವೆ ಆದ್ಮೇಲೆ ಯಾರ ಜೊತೆ ಅಫೇರ್ ಇಟ್ಕೊಂಡಿದ್ದೀರಿ? ಮಗು ಮೇಲೆ ಎಲ್ಲ ಆಣೆ ಇದ್ದಲ್ಲ, ಸುಳ್ಳಲ್ಲೇ ಬದುಕ್ತಾ ಇದೆಯಲ್ಲ, ಉದ್ದಾರ ಆಗ್ತೀನಿ, ನಾಶ ಹೋಗ್ತೀಯಾ? ನಂದು ನನ್ ಮಕ್ಳು ಉಸಿರುಗಳು ನಿಂಗೆ ತಗ್ಲುತ್ತೆ. ನಿನ್ ಗಂಡನ ಹತ್ರ ಹೋಗಿ ನೀನೇನೇ ಇಲ್ಲಿ ಬಂದ್ ಕೇಳೋದು? ಡೈವರ್ಸ್ ಪೇಪರ್ ತೋರ್ಸೆ. ಏನ್ ಕೆಲ್ಸ ನೀನು? ನೀನ್ ನೋಡಿ ನಿನ್ಗೆ ಅದೇ ಕೆಲ್ಸ ನಾ ಬಂದ್ ನೋಡೋದು. ಲೈಟ್ ಇಟ್ಕೊಂಡ್ ಬರ್ತೀನಿ. ಎಂತ ಒಳ್ಳೆ ಸಂಸಾರ ತಂದು ನಿಲ್ಸಿದ್ಯಲ್ಲ ನೀನು. ಹೋಗಿಲ್ಲ ಅಂದ್ರೆ ಕೇಳು. ಕುದುರೆ ಕತ್ತಿನಲ್ಲಿ ಗಂಟೆ ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ, ಹಿಂಗು ತಕ್ಕ ಅದ್ನ ಹಂಗು ತಕ್ಕ, ಜಿಂಗಿ ಚಕ್ಕ ಜಿಂಗಿ ಜಿಂಗಿ. 1 ನಿಮಿಷಮ್ಮ, 20,000 ಇಸ್ಕೊಂಡಿದ್ದೀನಿ ಮೇಡಮ್. ನನ್ನ ಹತ್ರ ಅವ್ರು ದುಡ್ಡು ಇಸ್ಕೊಂಡಿದ್ರು ಮೇಡಮ್. ನಮ್ಮ ತಾಯಿದು ಒಡವೆ ಇಕ್ಕಿದ್ರು
10,000 ರೂಪಾಯಿ. ಅವಳು ನಿಮ್ ತಾಯಿ ನಿನ್ನ ಅಡ್ಡ ಇಟ್ಕೊಂತಿರ್ತಾಳಲ್ಲಮ್ಮ, ತಾಯಿ ನಿನ್ನ ಅಡ್ಡ ನೋಡು, ಅವ್ರಿಗೆಲ್ಲ ಅಡ್ಡ ಇಟ್ಕೊಂತಿರ್ತಾಳಲ್ಲಮ್ಮ. ಹೇಳ್ಬೇಡ. ಅವತ್ ಮೇಡಮ್ ಫೋನ್ ಅಲ್ಲಿ ಹೇಳ್ಬಿಟ್ಲು, ನಿಂಗ ಅವ್ರ ಸಂಬಂಧ ಇಲ್ಲಮ್ಮ, ಏನಿಲ್ಲ ಅಂತ ಹೇಳ್ಬಿಟ್ಲಾ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲೂ 20,000 ಇಸ್ಕೊಂಡಿರೋವಾಗ ನಿನ್ ಗಂಡ ಅನ್ಬಿಟ್ರಲ್ಲ, ನಿಮ್ ಗಂಡ ಅಲ್ವಾ? ಎಷ್ಟು ಹೊಟ್ಟೆ ಉರ್ಸ್ತಾರ ಗೊತ್ತಾ ಇವ್ರು? ಗಂಡ ಅಂತೀರಿ, ನಿನ್ ಗಂಡ ಅಂತ ಅವ್ರಿಗಂತೀರಿ. 20,000 ಏನ್ ವ್ಯವಹಾರ ಏನು? ಗಂಡ ಅಂದ್ಮೇಲೆ ವ್ಯವಹಾರ ಏನು? ನಿಮ್ ಪರವಾಗಿ ನಾನ್ ಮಾತಾಡ್ತಾ ಇರೋದು 2 ನಿಮಿಷ ಇರಿ ಮೇಡಮ್. ಸರಿಮಾ, ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಸಿ ಗಂಡನ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ. ವಸೂಲಿ ಮಾಡಿಲ್ಲ ಮೇಡಮ್, ದುಡ್ಡು ನಾನು ವಸೂಲಿ ಮಾಡಿಲ್ಲ. ಗಂಡ ಅಂತೀರಿ, ದುಡ್ಡು ವಸೂಲಿ ಮಾಡುವಂತದ್ದು ಪೊಲೀಸ್ ಸ್ಟೇಷನ್ ಬೇಕಾ? ಗಂಡನ ಹತ್ರ ದುಡ್ಡು ನಾನು ವಸೂಲಿ ಮಾಡಿಲ್ಲ ಮೇಡಮ್. ಸ್ಟೇಷನ್ ಅಲ್ಲಿ ಏನೇನ್ ಇಸ್ಕೊಂಡಿದ್ರು ನಮ್ಮ ಅವರು ಮೇಡಮ್? ಸರ್ ನನ್ನ ಹತ್ರ 20,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ, ವಾಲೆ ಇಸ್ಕೊಂಡಿದ್ದಾರೆ, ಅವರು ಇಟ್ಟಿದ್ದಾರೆ. ಸರಿ, ಅವ್ರ ಹೆಸರಲ್ಲೇ ಇಟ್ಟಿರೋದು ಮೇಡಮ್, ನಮ್ಮ ಹೆಸರಲ್ಲಿ ಇಟ್ಟಿಲ್ಲ, ಅವ್ರ ಹೆಸರಲ್ಲೇ ಇಟ್ಟಿರೋದು ಒಡವೆನ. ಆಮೇಲೆ ಅವ್ರು ಇಟ್ಕೊಂಡು ಇವಾಗ ಇವರು ಕುಮಾರಸ್ವಾಮಿ ಅಂತ ಬಂದಿರಲ್ಲ, ನೋಡಮ್ಮ ಶಶಿಕಲಾ, ನೀನು DMC ಮಾಡಿಸ್ಕೊಂಡ್ಬಿಡು, 20,000 ರೂಪಾಯಿ ನಾವು ಕೊಡ್ತೀರಿ, DMC ಮಾಡಿಸ್ಕೊಂಡ್ಬಿಟ್ಟು ನಿನ್ನ ಮನೆ ಹತ್ರ ಬಾ, ನಾನು ಮಾತಾಡ್ತೀನಿ. ಯಾವಾಗ ಆಗಿದ್ದಮ್ಮ? ಫೆಬ್ರವರಿ 23ನೇ ತಾರೀಕು ಮೇಡಮ್. ಇವ್ರ ಮನೆ ಹತ್ರ ಹೋಗಿ ನಾನು ಪೇಪರ್ಸ್ ಬರ್ಸ್ಕೊಂಡ್ ಬಂದಿದ್ದೀನಿ, ಪರ್ಸಲ್ಲಿ ಇದೆ, ಬೇಕಾದ್ರೆ ಇವಾಗ ತಗೊಂಡ್ಬರ್ತೀನಿ ನಾನು. ಮಗು ಆಗಿದ್ ಯಾವಾಗಮ್ಮ? ಈಗ 1.5 ತಿಂಗಳು, ಜುಲೈ 9. ಅದೆಷ್ಟು ಜನಕ್ಕೆ ಹುಟ್ಟಿಸ್ಕೊಂಡಿದ್ಯೋ ತಾಯೇ. ಅಮ್ಮ, ತಾಯಿನೇ ನೋಡ್ಕೊಬೇಕು ತಾಯಿ ನಿನ್ನ. 1.5 ತಿಂಗಳು ಕಡೆ ನ್ಯಾಯ ಕೊಡ್ಲಿ ತಾಯೇ, ನಿನ್ ಕಡೆ ನ್ಯಾಯ ಇದ್ರೆ ನಿನ್ ಕಡೆ ಕೊಡ್ಲೇನಮ್ಮ, ನೀ ಸಂತೋಷವಾಗಿರು ತಾಯೇ. ಟೊಂಗೆ ಮ್ಯಾಲಿನ ಮಂಗನ ವಂಶದ ಬಳ್ಳಿಯ ಒಂದೊಂದು ಹೂವು ನಾವು, ಟಾಂಗ ಓಡಿಸೋ ಭಗವಂತನಿಗೆ ದಿಕ್ಕು ತಪ್ಪಿಸುವ ಮಂದಿ ನಾವು. ಸರಿ, ಮದ್ವೆ ಅವರು ನಿಮಗೆ ಅದೇನ್ ಬಾಳುಗಳು ಬಾಳ್ತಾ ಇದೆಯೋ? 1 ನಿಮಿಷಮ್ಮ. ನಾವು ಆ ಕೆಲಸ ಮಾಡೋದಾಗಿದೆ. ಇಲ್ಲಿ ಗಂಟ ಒಳ್ಳೆ ಫ್ಯಾಮಿಲಿ ಹುಟ್ಟಿರೋ ಹೆಂಗ್ ಸಾಗಿದ್ರೆ ನೀನ್ ಇಲ್ಲಿ ಗಂಟ ಬರ್ತಾ ಇಲ್ಲ. 3rd ಕ್ಲಾಸ್ ಫ್ಯಾಮಿಲಿ ನಿಮ್ದು, ಆಯ್ತಾ? ನೀನ್ ನೋಡಿಜಲ್ಲ, 3rd ಕ್ಲಾಸ್. ಅದಕ್ಕೆ ಹೇಳ್ತಾ ಇದೀನಲ್ಲ, ನೀನ್ ನೋಡಿ ಇವ್ರೆ ನೈಟ್ ಆಗ್ಲೂ ನಿದ್ದೆ ಮಾಡಲ್ವಾ? ನಾನು ಎಲ್ಲ ಹೋಗ್ತೀನಿ ಅಲ್ಲಿ ಬರ್ತೀನಿ, ಅವ್ರಿಗೆ ವಾಚ್ ಮಾಡ್ತಾ ಇರ್ತಾರ. ಆಯ್ತು, ಮಾತು ಬೆಳೆಸ್ತಾ ಹೋದ್ರೆ ಅರ್ಥ. ಅಲ್ಲಮ್ಮ, ಅವ್ರಿಗೆ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೆ ಅವ್ರ ಸಹವಾಸ ಬಿಡ್ಬೋದಾಗಿತ್ತಲ್ಲಮ್ಮ. ಅಷ್ಟಕ್ಕೆ ಅವ್ರು ಏನ್ ಹೇಳ್ರು ಗೊತ್ತಾ ಮೇಡಮ್? ಅವಳನ್ನ ಹೆಂಗ್ ನೋಡ್ಕೊತೀನಿ, ನಾನು ಇನ್ನೂ ಹಂಗೆ ನೋಡ್ಕೊತೀನಿ. ಅವ್ರ ಗಂಡಸರು 150 ಹೇಳ್ತಾರೆ, ನಂಬಬಿಡ್ತೀರಾ? ಆಗ್ಲೇ ಒಬ್ಬ ಗಂಡನಿಂದ ಮೋಸ ಆಗಿತ್ತಲ್ಲ, ಇನ್ನೆಷ್ಟು ಗಂಡ ಬೇಕು ಮೋಸ ಅಂತ ಅರ್ಥ ಮಾಡ್ಕೊಳ್ಳಿ. ಮೇಡಮ್ ಇವರು ಇನ್ನ 16 ಜನ ಕರ್ಸ್ಕೊಂಡ್ ಮಲ್ಸ್ಕೊಂತಾಳೆ ಮೇಡಮ್ ಅವಳು, ಅಂತವಳು ಮೇಡಮ್ ಅವಳು. ನೀನು ಅವೆಲ್ಲ ಹೇಳಕ್ ಹೋಗ್ಬೇಡ ನೀನು. ಸರಿ, ಹೇಳಲ್ಲ ಮೇಡಮ್, ಹೇಳಲ್ಲ. ಮಾಡ್ಕೋತೀರಿ ಮಾತು ಬರ್ಬಾರ್ದು. ನಾವು ಕರೆಕ್ಟ್ ಆಗಿ ಇಲ್ದವ್ರು ನಮ್ಮ ಮಾತ್ರ ಸರಿ ಸರಿ. ಅಲ್ಲಲ್ಲ, ನಾನ್ ನೀವ್ ಕೆಟ್ಟವ್ರು ಅಂತ ಹೇಳ್ತಿಲ್ಲ, ಗಂಡಸರು ಕೆಟ್ಟವ್ರು ಅಂತ ಗೊತ್ತಿದ್ದು ಯಾಕೆ ಮತ್ತೆ ಇವರು ಚಿಕ್ಕಮ್ಮನ ಗಂಡನ್ನ ಎಲ್ಲಾರನ್ನೂ ನಮ್ಮನೆ ಕರ್ಕೊಂಡ್ ಸ್ಪೆಂಡ್ ಮಾಡಿದ್ರು ಮೇಡಮ್. ಇರ್ಲಮ್ಮ, ಪರವಾಗಿಲ್ಲ. ಯಾಕಂದ್ರೆ ಯಾಕಮ್ಮ ನಂಬಿಕೆ ಬಂತು? ಒಂದ್ಸತಿ ಮೋಸ ಹೋಗಿದ್ರಲ್ಲ, ಅದೇಗ್ ನಂಬಿಕೆ ಬಂತು? ಕೈ ಹಿಡಿದ್ರಲ್ಲ ಅಂತ ಮೇಡಮ್. ಎಲ್ಲ ಕಡೆ ಕರ್ಕೊಂಡ್ ಹೋಗ್ತಾ ಇದ್ರು, ಅವ್ರ ಸಂಬಂಧಿಕರು ಮನೆಗೆಲ್ಲ ಕರ್ಕೊಂಡ್ ಹೋಗಿದ್ರು, ಅವ್ರ ಸಂಬಂಧಿಕರನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ಯಾವ್ದಿಲ್ಲ ಮೇಡಮ್, ಸುಳ್ಳು ಮೇಡಮ್ ಎಲ್ಲ ಅವ್ರ ಮಾತು ಕೇಳಿ. ನಮ್ಮ ವಕೀಲರಿದ್ದಾರೆ ಮ್ಯಾಮ್. ಎಸ್, 2005 ನಲ್ಲಿ ಆಕೆ ಮದುವೆ ಆಗಿರೋದ್ರಿಂದ ಆಕೆಗೆ ಇರುವಂತ ಲೀಗಲ್ ಆಸ್ಪೆಕ್ಟ್ಸ್ ಬಹಳ ಇದೆ. ಕೋರ್ಟ್ನಲ್ಲೂ ಕೂಡ ಫಸ್ಟ್ ವೈಫು ಹಿಂದೂ ಲಾ ಪ್ರಕಾರ ಎಲ್ಲ ಆದ್ಯತೆಯನ್ನು ಲೆಜಿಟಿಮಸಿನೂ ಆ ಹೆಂಗ್ಸ್ ಸಿಗುತ್ತೆ. ಈ ಹೆಂಗ್ಸ್ ಏನಿದಾರೋ ಇವ್ರನ್ನ ಆ ವೈಫಲ್ಲಿ ಡೈವರ್ಸ್ ತಗೊಳ್ದಲೆ, ಇಲ್ಲ ಆ ವ್ಯಕ್ತಿದು ಕನ್ಸೆಂಟ್ ತಗೋದಲೆ ಮದುವೆ ಆಗಿರೋದು ವೈಡ್ ಮ್ಯಾರೇಜ್. ಈ ಮ್ಯಾರೇಜ್ ಏನಾಗಿದೆಯೋ ಇದು ಸಲ್ಲದೇ ಇಲ್ಲ. ಈ ಅಮ್ಮ ಡೈವರ್ಸ್ ಮಾಡ್ಕೊಂಡಿದ್ರು ಸರಿ, ಮಾಡ್ಕೊದಿದ್ರು ಸರಿ, ಆ ಎಮ್ಮನ್ಗೆ ಕಾನೂನು ಪ್ರಕಾರನೂ ಕೂಡ ಆದ್ಯತೆ ಇರೋದು. ಹಾಗಾಗಿ ಈ ಇಬ್ರು ಸಮಸ್ಯೆನಲ್ಲಿ ಮುಖ್ಯವಾದ ಅಪರಾಧಿ ಯಾರಂದ್ರೆ ಇವರ ಯಜಮಾನ್ರು ಅಂತ ನನ್ನ ಒಂದು ಒಪಿನಿಯನ್. ಈಗ ಯಾರನ್ ಬಲೆ ಹಾಕೊಳ್ಳೋಣ ಅಂತ ಓಡಾಡ್ತಾ ಇರ್ತಾರೆ, ನಾವು ಕಾಯ್ಕೊಂಡಿದ್ದು ಬಲೆಗ್ ಬಿದ್ರಿ ಏನಮ್ಮ? ನಾನ್ ಮೇಡಮ್ ನಾನು ಯಾವ್ದಕ್ಕೂ ಹೋಗಿ ಹಾಗೆ ಆಗಿದೆ ಅಲ್ವೇನಮ್ಮ? ನೀವು ತಪ್ಪು ಏನ್ ಗೊತ್ತಾ, ವಿಚಾರಿಸದೇ ಇದ್ದಿದ್ ನಿಮ್ ತಪ್ಪು. ನೀವು ತಪ್ಪು ಮಾಡಿದ್ದೀರಿ ಅಂತಲ್ಲ, ವಿಚಾರಿಸದೇ ಇದ್ದಿದ್ ನಿಮ್ ತಪ್ಪಲ್ವೇ? ಮಗು ಇಟ್ಕೊಂಡು ಇವಾಗ ಫಸ್ಟ್ ಎಲ್ಲ ಬರ್ತಾ ಇದ್ರು ಹೋಗ್ತಾ ಇದ್ರು, ಈಗ ಮಗು ಹುಟ್ಟಿದ್ಮೇಲೆ ಬರಲ್ಲ. ನಿನ್ನ ಇರು, ಇದೇ ಇರು, ನಿನ್ಗೆ ನನ್ ಸಂಸಾರ ಹಾಳು ಮಾಡ್ತೀಯಲ್ಲ ನೀನು. ನೀನ್ ಮಾತ್ರ ಉದ್ದಾರ ಆಗಲ್ಲ, ನೀನ್ ಮಾತ್ರ ಉದ್ದಾರ ಆಗಲ್ಲ. ನಾನು ನನ್ನ ಮಕ್ಳು ಎಷ್ಟು ಅಲ್ಲಿದ್ದೀರ ಅದಕ್ಕೆ ಎಲ್ಲರಷ್ಟು ನೀವು ಹಾಳಾಗಿ ಹೋಗ್ತೀರಾ. ಸರಿ ಸರಿ, ನಮ್ದು ತಪ್ಪಿದ್ರೆ ನಾವು ಹಾಳಾಗೆ ಹೋಗ್ತೀರಾ, ನಮ್ ತಪ್ಪಿದ್ರೆ ನಾವು ಮನೆಗೆ ಹೋಗಿ ಸೇರ್ತೀರಾ ಇಲ್ವಾ ಗೊತ್ತಿಲ್ಲ. ಆಯ್ತು ಮದ್ವೆ ಆಗಿದೆಯಲ್ಲ, ಗಂಡನ್ ಜೊತೆ ಹೋಗಿ ಬಾಳೋಗೆ ಒಬ್ಬನ್ ಕಟ್ಕೊಂಡ್ರ ಸಾಯ ಗಂಟ ಅವ್ರ ಹತ್ರನೇ ಬಾಳ್ಬೇಕು. ನಾನು ಹಂಗೆ ಇರ್ತಿದ್ದು, ಹಂಗೆ ಇರೋದಕ್ಕೆ ಬಂದಿದ್ದು. ಆಯ್ತು, ನಿಮ್ಮಿಬ್ರದ್ದು ತಪ್ಪಿದೆ ಅಂತ ಯಾರು ಇಲ್ಲಿ ಹೇಳ್ತಾ ಇಲ್ಲ. ಕಥೆಯಲ್ಲಿ ಇಬ್ಬರು ನಾಯಕಿಯರಿದ್ದಾರೆ.
ಇಬ್ಬರು ಗಂಡ ಅಂತ ಇದ್ದಾರೆ. ಆಶಾ ಅವರ ಗಂಡ ಹೌದು ನಮಗ್ ಗೊತ್ತಿದೆ, 2005ರಲ್ಲಿ ಮದುವೆ ಆಗಿದೆ ಎಲ್ಲರ ಸಮ್ಮುಖದಲ್ಲಿ. ಆದರೆ ಶಶಿಕಲಾಗ್ ಹಾಗಾಗಿಲ್ಲ, ಇಬ್ರಿಗೂ ಗಂಡ ಒಬ್ಬರೇ ಅಂತ ವಾದ ಮಾಡ್ತಾ ಇದ್ದಾರೆ. ಇವ್ರ ಗಂಡ ಅಲ್ಲ ಅಂತ ತಾಳಿ ಕಟ್ಟಿಲ್ಲ. ಆಯ್ತು ತಾಳಿ ಕಟ್ಟಿಲ್ಲ, ಅದ್ರ ಕಾರಣ ಯಾರೋ ಒಬ್ರು ಇರ್ಬೇಕಲ್ವಾ? ನಿಮ್ಮಿಬ್ಬರ ಜಗಳಕ್ಕೆ ಒಬ್ಬ ಕಾರಣ ಯಾರೋ ಇರ್ಬೇಕಲ್ವಾ? ಅವ್ರನ್ನ ಕರ್ಸೋಣ. ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿಗೆ ನಾನು ಸುಬ್ರಹ್ಮಣ್ಯ ಅವ್ರನ್ನ ಕರೆಸ್ತಾ ಇದ್ದೇನೆ. ಏನ್ ಯಾವ್ರಿ ಇವ್ರು? ಶಶಿಕಲಾ ಹೆಂಡತಿ ಅಂತಾರೆ, ಹೌದಾ? ಯಾವಾಗ ತಾಳಿ ಕಟ್ಟಿದ್ರಿ? ಅವ್ರು ತಾಳಿ ಮೇಡಮ್ ಕಟ್ಟಕೋತೀನಿ. ಮತ್ತೇನಿದೆ ಕುತ್ತಿಗೆಯಲ್ಲಿ? ಅವರೇ ಮಾಡ್ಕೊರೋದು. ಅವರೇ ಹೇಗ್ರಿ ತಾಳಿ ಕಟ್ಕೊಂಡ್ ಬಿಡ್ತಾರೆ? ಇದೇನ್ ಸಿನಿಮಾ ಏನ್ರಿ? ಕಟ್ಟ ಇಲ್ಲ. ಅಲ್ಲ, ಈ ವಿಜಯ್ ವ್ಯವಹಾರ ಹೌದಾ? 5,000ದ್ದು ನೀವು ಅವ್ರ ಮನೆಗೆ ಹೋಗಿದ್ದು? ಹೌದು. ಅವ್ನು ಹೇಳ್ತ ನಂಗೆ ಹೋಗ್ಬಿಟ್ಟು ದುಡ್ಡಿಸ್ಕೋ, ಎಷ್ಟು ಅಂತ ಗೊತ್ತಿಲ್ಲ, 5,000 ಅಂತ ಅವ್ರು ಹೇಳ್ತಿದ್ರು. ಓ, ನಿಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಬಂತ ಆ ದುಡ್ಡು? ಬಂದಿಲ್ಲ, ನಾಟಕ ಮಾಡ್ಕೊಟ್ಬಿಟ್ರು. ನಾಟಕ ನಿನ್ನ ಹತ್ರ ಮಾಡಿಲ್ಲ. ಇಲ್ಲ. ಆಶಾ, ಅವರಿಬ್ರು ಮಾತಾಡುವಾಗ ಅವತ್ತಿನ ದಿನ ನಾನು ಹೋದ, ನೀವು ಸುಮ್ನೆ ಇರ್ಬೇಕು. ಇಷ್ಟೊತ್ತು ಇಬ್ರು ಮಾತಾಡಿದ್ದೀರಿ, ಅವ್ರು ಮಾತಾಡ್ಲಿ, ನಾನ್ ಸ್ವಲ್ಪ ಕೇಳ್ಬೇಕು. ಹೇಳಿ ಸುಬ್ರಹ್ಮಣ್ಯ. ದಿನ ಹೋದಾಗ ಅವರು ದುಡ್ಡು ಅವ್ರ ಹತ್ರ ಇದೋ ಇಲ್ಲ ಗೊತ್ತಿಲ್ಲ, ನನ್ನ ಹತ್ರ ಇತ್ತು. ಈಗ ತಾನೆ ಅವರು ಆಕ್ಚುಲಿ ಅವ್ರು ಮನೇಲಿ ತುಂಬಾ ದುಡ್ಡು ಇಟ್ಕೊಂಡಿರ್ತೀರೇನೋ ಅಲ್ಲ? ಇಲ್ಲ, ಅವ್ರು ನನಗೆ ನನ್ನ ಫ್ರೆಂಡ್ ಹೊರಗಡೆ ಇದ್ದಾಗ ಅವ್ನು ನನಗೆ ಏನ್ ಹೇಳ್ದ, ಈ ನಂಬರ್ ಫೋನ್ ಮಾಡಿ ಹೋಗುತ್ತೆ. ಸೊ ಆ ನಂಬರ್ ಫೋನ್ ಮಾಡಿದೆ, ಬನ್ನಿ ಅಂತ ಇವರೇ ಕರೆದಿದ್ದು. ಕರೆದ್ಮೇಲೆ ಇಲ್ಲ, ನೀವೇ ಹೇಳಿದ್ರಲ್ಲಮ್ಮ ಬನ್ನಿ ಮನೆ ಹತ್ರಕ್ಕೆ. ಮನೆ ಅಂತ ಹೇಳಿಲ್ಲ ಮೇಡಮ್, ನಾನ್ ಸಾಯಂಕಾಲ ಬರೋದ್ ಲೇಟ್ ಆಗುತ್ತೆ ಅಂತ. ಇಲ್ಲಿ ನನ್ ಮನೆ ಇದೆ. ಮನೆ ಅಂತ ಕೇಳಿದ್ರು. ಮಾನಸ ಡ್ರೈವಿಂಗ್ ಕ್ಲಾಸ್ ಬ್ಯಾಕ್ ಸೈಡ್. ಮನೆಗೆ ಬರಬೇಡಿ, ಆದ್ರೆ ಇದು ನನ್ ಮನೆ ಅಂತ ಯಾಕೆ ಹೇಳಿದ್ರಿ? ಮನೆಗ್ ಬರ್ಬೇಡ್ರಿ ಅಂತ ನಾನು ಹೇಳಿಲ್ಲ. ನೀವು ಕೊಡ್ತೀನಿ ಅಂತ ನಾನು ಹೇಳಿಲ್ಲ. ಜಸ್ಟ್ ಹೇಳಿದಾರೆ ಅವರು. ಮನೆ ಅಡ್ರೆಸ್ ಎಲ್ಲ ಹೇಳಿದೆ, ಮನೆ ಹತ್ರ ಬನ್ನಿ ಅಂತ ಸುಬ್ರಹ್ಮಣ್ಯ ವಿಷಯ ಕೇಳ್ಬಿಡೋಣ. ಈ ಬನ್ನಿ ಬರಬೇಡಿ ಆಮೇಲೆ. ಒಂದೇ ಒಂದ್ ನಿಮಿಷ. ಹಾ ಹೇಳಿ, ಮುಂದಕ್ಕೆ ಹೇಳಿ. ಅದು ಹೋದೆ, ಅಡ್ರೆಸ್ ನೋಡಿದೆ, ಅವಾಗ ಸದ್ಯಕ್ಕೆ ಪ್ರೆಸೆಂಟ್ ಆಗ್ತಾನೆ ಬರ್ತಾ ಇದ್ರು. ಓಕೆ, ಕೇಳ್ದೆ, ಮಾತಾಡ್ದೆ, ಇಲ್ಲ ಅಂತ ಹೇಳ್ತು. ಸರ್ ಅವ್ನಿಗೆ ಫೋನ್ ಮಾಡಿ ಇಲ್ಲಪ್ಪ ಅಂತ ಹೇಳ್ಬಿಟ್ಬಿಟ್ಟೆ, ಬಂದ್ಬಿಟ್ರಿ. ಆಮೇಲೆ ಏನ್ 1 ವರ್ಷ ಫೋನ್ ಮಾಡ್ತಾ ಇದ್ರು? 1 ವರ್ಷ ಯಾರು ಹೇಳಿದ್ದು? ಫೋನ್ ಮಾಡ್ತಾನೆ ಇದ್ರಂತ? ಇಲ್ಲ, ಅವರು ಟಾಪಿಕ್ ಬಂದ್ಬಿಟ್ಟಿದ್ರೆ ನಮ್ಮ ವಿಜಯ್ ಇದಾರಲ್ಲ, ವಿಜಯ್, ಧನು, ನಾವೆಲ್ಲ ಒಂದು ಫ್ರೆಂಡ್ಸ್. ಸೊ ಆ ಟಾಪಿಕ್ ಅಲ್ಲಿ ಧನು ಜೊತೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸರಿ, ಆ ಪ್ರಾಬ್ಲಮ್ ದುಡ್ಡಿನ ವ್ಯವಹಾರನ? ಪ್ರಾಬ್ಲಮ್ ಇಲ್ಲ. ಅವ್ನು ನನ್ನ ಫ್ರೆಂಡ್, ಧನು ಜನ ನನ್ನ ಫ್ರೆಂಡ್. ಚಾನ್ಸೇ ಇಲ್ಲ. ಇಬ್ರು ಮಕ್ಳ ಮೇಲೆ ಆಣೆ ಹೇಳ್ಬೇಡ ನೀನು. ಮದುವೆ ಆಗ್ಬಿಟ್ಟು ಅವನ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ಒಂದು ಕೆಲಸ ಹುಟ್ಟಿಸ್ಕೊಂಡು ಹೇಳ್ತೀರಾ? ಸರಿ, ನಮ್ದು ಹುಟ್ಟಿಸ್ಕೊಂಡು ಹೇಳಿದ್ರೆ ನಮ್ಗಾಗ್ಲಿ. ಹುಟ್ಟಿಸ್ಕೊಂಡು ಹೇಳಿದ್ರೆ ನೀವು ನಾವೇನು ಹುಟ್ಟಿಸ್ಕೊಂಡು ಹೇಳ್ತೀವಿ ಮೇಡಮ್? ತಪ್ಪಾಗಿದೆ, ನಾವು ಹುಟ್ಟಿಸ್ಕೊಂಡು ಹೇಳ್ಬೇಕು. ಅವ್ನು ಹೇಳ್ಬಿಡ್ತಾನ? ನೀನ್ ಹೇಳಿದ್ಯಲ್ಲ ಹೇಳ್ಬೇಡ ಅನ್ಬಿಟ್ಟು. ನನ್ಗೆ ಅದೇ ಕೆಲಸ, ಅದಕ್ಕೆ ನಾನು ಬಂದಿರೋದು. ನಾನು ಅದೇ ಕೆಲಸ ನನಗೆ. ಸಾಯ್ಲಿ ಬಿಡು, ನಾನು ಯಾವನ್ನ ನೀವು ಬಂದೆ ಸಾಯ್ತಾರೆ, ಯಾರು ಎಲ್ಲ ಅಪ್ಪ ಅಮ್ಮನ್ ಸಾಯಿ ಹೋಗು ಅಂತ ಹೇಳ್ತಾ ಇದ್ದಾಳೆ. ಅಲ್ಲಪ್ಪ, ಯಾವಾಗ ಈ ಸ್ನೇಹನೋ ಎಂತದೋ ಸಂಪರ್ಕನೋ ಯಾವಾಗ? ಅದು ಅವನಲ್ಲಿ ಸರಿ, ಧನುಗೂ ಇವ್ರಿಗೂ ಏನೋ ಜಗಳ ಆಯ್ತು, ನೀವು ಅದನ್ನ ಸರಿ ಮಾಡಕ್ ಹೋದ್ರಾ? ಅವ್ರು ಇಲ್ಲ, ಆ ಟೈಮಲ್ಲಿ ಅವ್ನಿಗೆ ಹೇಳ್ದೆ ಏನೋ ಹಂಗಿಂತ, ಇವಳಿಗೂ ಹೇಳ್ದೆ ಹಿಂಗೆ. ಅವಳಿಗೆ ಆ ಕಡೆ ಡೈವರ್ಟ್ ಚೇಂಜ್ ಆಯ್ತು. ಓಕೆ, ಆ ಕಡೆ ಡೇವಿಡ್ ಚೇಂಜ್ ಆಗ್ಬಿಟ್ಟು ನನ್ನ ಕಡೆ ಅವಳಕ್ಕಿಂತ ನೀನೇ ಬೆಸ್ಟ್, ಎಷ್ಟೋ ಒಳ್ಳೇದು, ಏನೋ ಬೆಳ್ಳದು. ಸರಿ, ನೀವೇ ವಾಸಿ ಅಂತ ಅಂದ್ರು, ಧನುಗಿಂತ ನೀವು ವಾಸಿ ಅಂದ್ರು. ಆಮೇಲೆ ಅವ್ರ ಅಂದ್ರು, ನೀವು ಒಪ್ಪು ಬಿಟ್ರ? ಇಲ್ಲ, ಒಪ್ಪೋದಲ್ಲ ಮೇಡಮ್. ಓಕೆ, ನಾ ತೀರಾ ಅವ್ರದ್ದೇ ತೀರಾ ಬರ್ತಾ ಇತ್ತು. ನಾನು ಓಕೆ ಸುಮ್ಗೆ ಅವ್ರಿಗೆ ಮನೆ ಶಿಫ್ಟಿಂಗ್. ಸರಿ ಸರಿ, ಆ ಮನೆ ಶಿಫ್ಟಿಂಗ್ ಎಲ್ಲ ನಾನು ಏನೋ ನಡೆದಿದ್ದು ಹೌದಾ ನಿಮ್ಮಿಬ್ಬರ ಮಧ್ಯೆ? ನಡೆದಿದ್ದು ಹೌದಾ? ಹೌದು ಮೇಡಮ್. ನಮ್ಮ ಹಾರಾಟಕ್ಕೆ ಬಂಡಿಯ ಕೀಲೆ ಲೂಸ್ ಆಗಿ ಹೋಗೈತೆ, ನಾವು ಹೊಂಟಿರುವ ರಸ್ತೆಯ ಡಾಂಬರು ಪೀಸಾಗಿ ಹೋಗ. ಮದುವೆ ಆಗ್ಬೇಕು ಅಂತಿದ್ರು, ಇಲ್ಲ ಅಂತಿದ್ರು, ಏನು? ಇಲ್ಲ, ನಾನು ಮದುವೆ ನನ್ಗೆ ಮಗು ವಿಷಯ ತಾಳಿ ಕಟ್ಟೇ ಇಲ್ಲ. ಅವ್ಳು ನಾನು ತಾಳಿ ಕಟ್ಟಿ ಮಕ್ಕಳ ಮೇಲೆ ಆಣೆ ಕಟ್ಟೇ ಇಲ್ಲ. ಇಲ್ಲ, ನಿನ್ ಮಕ್ಕಳ ಮೇಲೆ ನನ್ನ ಮಕ್ಕಳ ಮೇಲೆ ಆಣೆ ಕಟ್ಟೇ ಇಲ್ಲ. ನಿನ್ ಕಟ್ಟಿಲ್ಲ, ನಾನು ಕಟ್ಟೇ ಇಲ್ಲ. ಕಟ್ಟೇ ಇಲ್ಲ. ನಿನ್ನ ಅರ್ಶನ ಇಲ್ಲ, ನೀನು ಈ ತಾಳಿ ನೀನ್ ತಂದು ಕೊಟ್ಟೇ ಇಲ್ಲ. ನಾನು ಅವತ್ತು ಬಂದ್ಬಿಟ್ಟಿದ್ದೆ. ಅವತ್ತು ನಾನು ಹೇಳ್ತೀನಿ ಮೇಡಮ್, ನನಗೆ ಸ್ವಲ್ಪ ಹ್ಯಾಬಿಟ್ ಇದೆ, ಡ್ರಿಂಕ್ಸ್ ಹ್ಯಾಬಿಟ್ ಇದೆ. ಸೊ ಆ ಟೈಮಲ್ಲಿ ನಾನು ಅವ್ರ ಏನೋ ಬಂದು ಏನೋ ಗಲಾಟೆನೋ ಏನೋ ಹೇಳಿದ್ರು, ನನಗೆ ಅವ್ರು ಕಾಂಟ್ಯಾಕ್ಟ್ ಇಲ್ಲ. ಯಾಕಂದ್ರೆ ಹುಡುಗ ಜೊತೆ ಫ್ರೆಂಡ್ಸ್ ಅಲ್ಲಿ ಇದ್ದೆ, ಹೊರಗಡೆ ಹೋದೆ. ಸರಿ, ಕುಡ್ದಮಲಲ್ಲಿ ಇದ್ರಿ? ಕುಡ್ದಮಲಲ್ಲಿ ಇದ್ದೆ.
ಆಮೇಲೆ ಸರಿ ಅಂತ ಅವ್ರ ಮನೆಗೆ ಹೋದೆ. ಹೋಗಿದ ತಕ್ಷಣ ಅವರು ಮತ್ತೆ ಆಯ್ತು ನಾವು ಮನೆಗೆ ಹೋಗ್ತೀನಿ ಅಂತ ಒಂದು 5 ನಿಮಿಷ ಮಾತಾಡಿದ್ರು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದೆ. ಸೊ ಮನೆಗೆ ಹೋಯ್ತು ಬಿಡಲ್ಲ. ನೀವು ಅವ್ರ ಮನೆಗೆ ಹೋಗಿ ಬರ್ತಾ ಇದ್ರಾ? ಹೋಗ್ತೀನಿ. ಯಾಕಂದ್ರೆ ಅವ್ರಿಗೆ ಕರಿ ಆಶಾ ಗೊತ್ತಿತ್ತಾ? ಅವ್ರಿಗೆ ಗೊತ್ತಿಲ್ಲ ಮೇಡಮ್. ಅವ್ರು ಗೊತ್ತಿಲ್ಲದೆ ಹೋಗ್ತಾ ಇದ್ರಿ, ಯಾಕಪ್ಪ? ಹೌದು ಹೌದು. ತಪ್ಪಲ್ವಾ? ತಪ್ಪು ಮೇಡಮ್. ಓಕೆ ಅದಲ್ಲಿ ಒಪ್ಕೊಂಡ್ರು? ಇಲ್ಲ ಅದಲ್ಲಿ ಯಾಕಂದ್ರೆ ಅವ್ರು ಬಂದ್ರೆ ಆಯ್ತು, ನಿಮ್ ತರ ಗಂಡ ಯಾರು ಅವ್ರು ಬಂದ್ಬಿಟ್ಟು ನನಗೆ ಯಾವಾಗೂ ಡೋಸ್ ಸಿಕ್ಕೋದು, ಯಾವಾಗ ನೋಡ್ರು ಮನೆ ಸರಿ ಹೆದರ್ಸ್ತಾ ಇದ್ರು. ಒಂದ್ ನಿಮಿಷ ಸುಬ್ರಹ್ಮಣ್ಯ ಅವರೇ, ನೀವು ನಿಮ್ಮ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ರಂತಲ್ಲ, ಇವಳು ನನ್ನ 2ನೇ ಹೆಂಡತಿ ಅಂತ ಎಲ್ರ ಮುಂದೆ ತೋರ್ಸಿದ್ರಂತಲ್ಲ? ಯಾರನ್ನ ಸಂಬಂಧಿಕ? ನಿಮ್ಮ ಮಾವನ್ ಕರ್ಕೊಂಡ್ ಬಂದಿಲ್ಲ ಮೇಡಮ್, ಜಸ್ಟ್ ಫ್ರೆಂಡ್ಸ್ ಬಂದಿದ್ದಾರೆ. ಯಾಕಂದ್ರೆ ಇವ್ ಜೊತೆಗೆ ಅವ್ರ ತಾಯಿ ಸಾಥ್ ಕೊಡೋದು. ಇನ್ನೊಂದು ನಾನು ತಾಯಿ ಸಾಥ್ ಕೊಡೋದು ಇಲ್ಲ, ಅವ್ರ ತಾಯಿ ಸಾಥ್ ಕೊಡೋದು. ಅವ್ರ ತಾಯಿ ಏನಂದ್ರು ಮೇಡಮ್, ಅಲ್ಲಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಸರಿ, ನೀವೇನೋ ಹೋದ್ರಿ ಬಂದ್ರಿ, ತಾಯಿ ಸಹಕಾರ ಮಾಡಿದ್ರು, ಏನೋ ಎಲ್ಲ ಹೇಳಿದ್ರಿ, ನಿಮ್ಗೆ ಯಾವ್ದೋ ಸೀರಿಯಸ್ನೆಸ್ ಇರ್ಲಿಲ್ಲ, ನಿಮ್ ಸ್ನೇಹಿತರ ಜೊಗೋ ಅವ್ರಿಗೂ ಸಂಬಂಧ ಇತ್ತು ಅಂತ ಏನೇನೋ ಆರೋಪ ಮಾಡ್ತಾ ಇದ್ದೀರಿ. 20,000 35,000 ಇದೆಲ್ಲ ವ್ಯವಹಾರದ್ದೇನೆ? ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವ್ ಯಾಕೆ ಅವ್ರ ಹತ್ರ ದುಡ್ಡು ಇಸ್ಕೊಂಡ್ರಿ? ಅವ್ರ ವಾಲೆ ಯಾಕೆ ನೀವ್ ಅಡ ಇಟ್ರಿ? ಯಾರು ಅವ್ರ ವಾಲೆ ಅಡ ಇಟ್ರಂತಲ್ಲ, ಅವ್ರ ಹತ್ರ 20,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀರಿ. ನಾನು ಅವ್ರ ಹತ್ರ 20,000 ಇಸ್ಕೊಂಡಿಲ್ಲ. 20,000 ಅವ್ರು ನನ್ನ ತಿಸ್ಕೊಯ್ದು. ಏನಕ್ಕಂತ ಹೇಳಿದ್ರೆ ನಮ್ಮ ಅಲ್ಲಪ್ಪ, 20,000 ನೀವ್ ಇಸ್ಕೊಂಡಿರ್ತಾನೆ ವಾಪಸ್ ಅದೇನ್ 20,000 ಏನ್ ಅಬಾರ್ಷನ್? ಅವರೇ ತಗೊಂಡ್ಬರ್ತೀನಿ ನಾನು ಮಾತಾಡ, ದಯವಿಟ್ಟು ತಗೊಂಡು. ಅಲ್ಲಪ್ಪ, ನೀವ್ ಯಾಕಪ್ಪ ಅವ್ರ ಹತ್ರ ಸಾಲ ಮಾಡಿದ್ರಿ? ಸಾಲ ಮೇಡಮ್, ನಾವ್ ಸಾಲ ಅಂದ್ರೆ ಅವ್ರು ನನ್ಗೆ ಇವಾಗ ಕೇಳಿ, ಲಾಸ್ಟ್ ಟೈಮ್ 30,000 ರೂಪೀಸ್ ಕೊಟ್ಟಿದ್ದಾರೆ. ಓಕೆ, ಬಟ್ ನಾನು ಕೇಳಿಲ್ಲ, ಬೇಕಂತ ನಾನು ಕೇಳಿಲ್ಲ. ಅಲ್ಲಪ್ಪ, 30,000 ನೀವ್ ಯಾಕೆ ಇಷ್ಟೊಂದು ಎಲ್ಲ ತಕರಾರಾದ್ಮೇಲೆ? ಇಲ್ಲ ಮೇಡಮ್, ಆ ಟೈಮಲ್ಲಿ ನನಗೂ ಪ್ರಾಬ್ಲಮ್ ಇತ್ತು ಮೇಡಮ್. ನನಗೂ ಒಪ್ಕೊಳ್ಳಿ, ಬೇರೆ ಯಾರು ಸಿಗ್ಲಿಲ್ವಾ ಸಾಲ ಇಸ್ಕೊಳಕ್? ನೀವು ನಾನು ಇವ್ರು ಕೇಳಿಲ್ಲ ಮೇಡಮ್, ದುಡ್ಡು ಬೇಕಂತ ನಾನು ಕೇಳಿಲ್ಲಲ್ಲ. ಹಲೋ ಸರ್, ಒಂದ್ ನಿಮಿಷ. ಸುಬ್ರಹ್ಮಣ್ಯ ಅವರು ಸ್ಟೇಟ್ಮೆಂಟ್ ನನ್ಗೆ ಏನೇನಂತ ಬರ್ಕೊಟ್ಟಿದ್ದೆ ಸರ್. ಇಲ್ಲಿ ಮಾಲಾ ಮೇಡಮ್ ಹತ್ರ ನಾನು ಬಂದಿದ್ದೀನಿ, ನೀವು ಮಾತಾಡಿ ಸರ್ ಅವ್ರ ಹತ್ರ. ಹಲೋ, ನಮಸ್ಕಾರ. ಅದೇ ಈಗ ಅವರು 20,000 ಅವರು ನಾನು ಅಬಾರ್ಷನ್ ಮಾಡಕ್ ಕೊಟ್ಟೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಮದುವೆ ಆಗಿದ್ದಕ್ಕೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದೇನ್ ಸರ್ ವಿವರ ನಿಮ್ಗೆ ನೆನಪಿದ್ಯಾ? ಹೌದು, ಮದುವೆಗೆ ಸಾಕ್ಷಿಗಳು ಯಾವುದೂ ಇಲ್ಲ ಅವ್ರು. ಹೌದು, ಮತ್ತೆ ಈ ದುಡ್ಡಿನ ವ್ಯವಹಾರದ್ದು 20,000 ಅವ್ರು ಕೊಟ್ಟಿದ್ದು ಇಸ್ಕೊಂಡಿದ್ದು ಹೌದಾ ಸರ್? ಏನು ದಾಖಲೆ ಇಲ್ಲ. ಕಂಪ್ಲೇಂಟ್ ಏನಂತ ಬಂದಿತ್ತು ಸರ್ ನಿಮ್ ಹತ್ರ? ಹಾ ಹಾ. ಸುಬ್ರಹ್ಮಣ್ಯ ನನಗೆ ನಂಬಿಸಿ ಮೋಸ ಮಾಡಿದಾನೆ, ಮದುವೆ ಮಾಡ್ಕೊಂತೀರಂತ ತಾಲಿ ಕಟ್ಟಿ ಮುಖಕೊಂಡು ನನ್ಗೆ ಈ ತರ ಗರ್ಭವತಿಯಾಗಿ ಮಾಡಿದಾನೆ. ಇವನು ನನ್ನ ಸರಿಯಾಗಿ ನೋಡ್ಕೊಂತಾಗ ಯಾವುದೇ ಖರ್ಚು ಯಾವುದೇ ಒಂದು ಸಹಾಯ ಮಾಡ್ತಾ ಇಲ್ಲ. ಇವನ್ ಮೇಲೆ ಕ್ರಮ ತಗೊಳ್ಳಿ ಅಂತ ಒಂದು ಪಿಟಿಷನ್ ಕೊಟ್ಟಿತ್ತು ಮೇಡಮ್. ಅದ್ರ ಮೇಲೆ ನೀವು ಕ್ರಮ ತೆಗೆದುಕೊಂಡ್ರಲ್ವಾ ಸರ್? ಆ ಪಿಟಿಷನ್ ನಂತರ ಇವನ ಮುಖಾಮುಖಿ ಕರೆಸಿ ಇದು ಮಾಡಿದಾಗ ಅವನಿನ ನೋಡ್ಕೊಂತಿದ್ದೆ ಚೆನ್ನಾಗಿ, ನೀವ್ ಇದನ್ನ ಸುಮ್ಮನೆ ಈ ತರ ತಲೆ ಕೆಡಿಸ್ಕೊಂಡು ಈ ತರ ಕೊಟ್ಟಿರೋದು ಕಂಪ್ಲೀಟ್ ಸರ್ ಹಿಂಗೆ ಹಿಂಗೆ ಅಂತ ಇದ್ ಮಾಡಿ ತಾಕೀತ್ ಮಾಡ್ದ. ಇದೊಂದು ಅವಕಾಶ ಕೊಡಿ ಚೆನ್ನಾಯ್ತು ಕಳಿಸ್ಕೊಡಿ ಅಂದಾಗ ನಾವು ಅವರ ಹತ್ರ ಸ್ಟೇಟ್ಮೆಂಟ್ ಮಾಡಿ ಆ ಸ್ಟೇಟ್ಮೆಂಟ್ ಅಂತ ಮದುವೆ ಮಾಡ್ಕೊಂಡು. ಕರೆಕ್ಟ್. ಅಲ್ಲ, ಇದಕ್ ಮುಂಚೆ ಅವ್ರಿಗೆ ಮದುವೆ ಆಗಿರೋದು ನಿಮಗ್ ಗೊತ್ತಿತ್ತಾ ಸ್ಟೇಷನ್ ಅಲ್ಲಿ? ಗೊತ್ತಿಲ್ಲ. ಅವ್ರಿಗಾಗ್ಲೇ ಮದುವೆ ಆಗಿತ್ತು ಸರ್, ಮದುವೆ ಆಗಿ 2 ಮಕ್ಳಿದ್ದಾರೆ. ಈಕೆ 2ನೇ ಇವ್ರ ವಾದ, ಶಶಿಕಲಾ ಅವ್ರ ವಾದ, ಅವ್ರು ಸುಬ್ರಹ್ಮಣ್ಯ ನನ್ ಮದುವೆ ಆಗಿಲ್ಲ, ಅವ್ರು ಸುಮ್ನೆ ನನಗೆ ಹೆದರ್ಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಅಲ್ಲಮ್ಮ, ಸ್ಟೇಷನ್ ಅಲ್ಲಿ ಅವ್ರಿಗೆ ಮುಂಚೆ ಮದುವೆ ಆಗಿದ್ದಿಲ್ಲ ನೀವು ಹೇಳಿಲ್ವಾ? ಇಲ್ಲ ಮೇಡಮ್. ಯಾಕೆ? ಅವ್ರ ಮದ್ವೆ ಆಗಿಲ್ಲ ಅಂತ ನಾನು ಹೇಳಿದ್ದಷ್ಟೇ. ಅವ್ರ ಮದ್ವೆ ಆಗಿರೋದು ನನಗೆ ಹೇಳಿಲ್ಲ ಮೇಡಮ್. ನನಗಾಗಿರೋದು ನಾನು ಹೇಳಿದ್ದೀನಿ ಸ್ಟೇಷನ್ ಅಲ್ಲಿ. ಅಲ್ಲ, ಅವ್ರಿಗೆ ಮುಂಚೆ ಮದುವೆ ಆಗಿದ್ದು ನಿಮಗೆ ಗೊತ್ತೇ ಇರ್ಲಿಲ್ಲ? ಇಲ್ಲ ಮೇಡಮ್, ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಯಾಕೆ ಮೇಡಮ್ ಮಾಡ್ಕೊಂತ ಇದ್ದೆ ಇವ್ರನ್ನ? ಸ್ಟೇಷನ್ ಅಲ್ಲಿ ಹೇಳಕ್ಕೆ ಏನಮ್ಮ? ಸ್ಟೇಷನ್ ಅಲ್ಲಿ ಹೇಳ್ದೆ ನಾನು. ಇಲ್ಲ ಅಂತಾರಲ್ಲ. ಇಲ್ಲ, ಅವ್ರು ಹೇಳಿದ್ದು ಇವ್ರಿಗೆ ಆಗಿರೋದು ಹುಡುಗಿ ಗೊತ್ತಿಲ್ಲ ಅಂತ ಹೇಳಿದ್ವಿ.
ಬೇಕಾದ್ರೆ ಕೇಳಿ ಬಾಲಕೃಷ್ಣ ಸರ್ ಮಾತಾಡಿ ನೀವು. ಕೇಳಿ ನೋಡ್ರಿ. ನೀವು ಮಾತು ಮರ್ಸೋ ಹಾಗೆ ನನಗ್ ಮಾತು ಮರ್ಸೋ ಇಲ್ಲ ಮೇಡಮ್, ಅವ್ರು ಹೇಳಿದ್ರಲ್ಲ ಈಗ. ನೋಡಿ ಈ ತರನೇ ಕೇಳಿ ಇನ್ನ ಸುಳ್ಳು ಬಿಡ್ತಾಳೆ. ಸುಬ್ರಹ್ಮಣ್ಯ, ನೀವು ಆಗ ಮ್ಯಾಟರ್ ಇತ್ಯರ್ಥ ಮಾಡಕ್ಕೆ ಹೌದು ಮದುವೆ ಆಗಿದ್ದು ಹೌದು ನೋಡ್ಕೊಂಡ್ ಬಿಡ್ತೀನಿ ಅಂತ ಯಾಕ್ರಿ ಹೇಳಿದ್ರಿ? ಯಾರು ಮೇಡಮ್? ಇಲ್ಲ ಮೇಡಮ್, ಒಂದು ಸೈನ್ ಅಲ್ಲ ಮೇಡಮ್, ಅಲ್ಲಿ ನೋಡ್ರಿ ಒಂದು ಬುಕ್ ಮಾಡಿಕ್ಕಿದ್ರೆ ಕರೆಕ್ಟ್. ನೀವ್ ಯಾಕೆ ಸೈನ್ ಮಾಡಿದ್ರಿ? ಇಲ್ಲಾಂದ್ರೆ ಡೈಲಿ ಹೋಗಿ ಕುತ್ಕೊಂತಾರಲ್ಲ. ನನಗೆ 3 ತಿಂಗಳು ಗಾಡಿ ಓಡಿಸಿಲ್ಲ. ಅಲ್ಲ, ಸ್ಟೇಷನ್ ಇವ್ರು ಆಶಾ ಅವ್ರು ಇರೋದು ಹೇಳಿರ್ಲಿಲ್ವಾ? ಯಾರು? ಯಾಕೆ ಹೇಳಿಲ್ಲ? ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತಾರಲ್ಲ. ಯಾವ ಚಾನ್ಸ್ ಇಲ್ಲ, ಎಲ್ಲ ಹೇಳಿದ್ದೀನಿ. ಇವ್ರು ಹೇಳೋ ಪ್ರಕಾರ ಮದ್ವೆ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಇವ್ರು ಹೇಳೋದು ನಾನು ಅಬಾರ್ಷನ್ ಕೊಟ್ಟಿದ್ರು. ಎರಡೂ ತಪ್ಪು. ಒಂದು ಭ್ರೂಣ ಹತ್ಯೆ ಅದು ಮೊದಲೇ ತಪ್ಪು. ಇವ್ರು ಮದ್ವೆ ಮಾಡ್ಕೊಂಡ್ರೆ ವರದಕ್ಷಿಣೆ ಕಿರುಕುಳ ಅದು ಕೂಡ ತಪ್ಪು. ಇವ್ರು ಫಸ್ಟ್ ಆಫ್ ಆಲ್ ಅವ್ರ ಹತ್ರ ದುಡ್ಡು ತಗೊಂಡಿರೋದಾಗ್ಲಿ ಕೊಟ್ಟಿರೋದಾಗ್ಲಿ ಮಾಡಿದ್ರೆ ಕಾನೂನು ಪ್ರಕಾರ ಅದಕ್ಕೆ ನಿಜವಾದ ಅಪರಾಧಿ ಅವ್ರಾಗ್ತಾರೆ. ಹಾಗೇನೆ ಈಕೆಯು ಕೂಡ ಒಂದ್ ಮಗು ಆಗಿದೆ, ಆಕೆ ಆಲ್ರೆಡಿ ಒಂದ್ ಮಗುಗೆ ತಾಯಿ ಆಗಿದ್ದಾಳೆ, ಅದಕ್ಕೆ ಕಾರಣನೂ ಅವ್ರೇನೆ. ಹಾಗಂತ ಈ ಅಮ್ಮನ್ಗೆ ಮೋಸ ಮಾಡಿರೋದು ಆ ವ್ಯಕ್ತಿನೇ ಆಗ್ತಾರೆ. ಆ ಮಗು ಅವ್ರದೇನಾ ಇಲ್ವಾ ಅಂತ ಒಂದ್ ಕ್ವಶನ್ ಕೇಳ್ಬೋದಲ್ವಾ ಅವ್ರನ್ನ? ಆ ಮಗು ನಿಮ್ದಲ್ವಾ? ಅದೇನು ಸಮಸ್ಯೆ? ಮೇಡಮ್, ಅವ್ರು ನಂದೇ ಅಂತ ಹೇಳೋದಕ್ಕೆ ನಂದು ಯಾವ ತರ ಹೇಳ್ತೀರಿ ಅವರು? ನೀವು ಮದುವೆ ಆಗಿದ್ದೀರಿ ಅಂದ್ಮೇಲೆ ನಿಮ್ದೆ ತಾನೇ? DNA ಚೆಕಪ್ ಮಾಡಿ ಅದು ಹೇಳ್ತಾ ಇದೀನಲ್ಲ ಮೇಡಮ್, ಆಗಿ ಒಬ್ರ ಜೊತೆ ಅಲ್ಲಿ ಮೇಡಮ್ ಇರಮ್ಮ. ಸರಿ ಕೇಳಿ. ಸೊ ಒಂದ್ ಪಕ್ಷ ಅದೇ ತರ ಇದೆ, ಒಪ್ಪೋಣ. ಇವರು ಸುಬ್ರಹ್ಮಣ್ಯ ಅವ್ರ ಹೆಂಡತಿಗೆ ಏನ್ ತೊಂದರೆ ಆಗಿದೆ? ಫಸ್ಟ್ ನಾ ಕೇಳೋ ಕ್ವಶನ್ ಸುಬ್ರಹ್ಮಣ್ಯ ಅವ್ರನ್ನ. ಅವ್ರಿಗೆ ತಕ್ಕನಾದ ಹೆಂಡತಿ ಕೇಳಿ ಅಲ್ವಾ? ಅದ್ ಗೊತ್ತಿದ್ರು ಅಷ್ಟ್ ಚೆನ್ನಾಗಿರೋ ಹೆಂಡತಿ, 2 ಮಕ್ಕಳು, ತಾಯಿ ತಂದೆ, ಇನ್ನೇನ್ ಬೇಕು ಮೇಡಮ್? ಸಮಾಜದಲ್ಲಿ ಬದುಕೋಕೆ ಒಂದು ಉದ್ಯೋಗ, ಕೈಯಲ್ಲೆಲ್ಲ ಇದೆ. ಅವ್ರ ಸಹವಾಸ ಇವ್ರಿಗೆ ಬೇಕಿತ್ತ? ಫೋನ್ ಮಾಡಿ ಕರೆಯೋದು. ಸುಬ್ರಹ್ಮಣ್ಯನ ಫೋನ್ ಮಾಡಿ ಕರೀತಾ ಇದ್ದ. ನಿಮಗ್ ಬೇಕಿತ್ತ ಅವ್ರ ಸಹವಾಸ? ಮೇಡಮ್, ನನ್ನಂದು ಅವ್ರು ಹುಡ್ಕೊಂಡು ನಾನು ಹೋಗಿಲ್ಲ. ಸೊ 1 ನಿಮಿಷ, ನೀವ್ ಹೇಳೋದು ಕರೆಕ್ಟ್ ಇದೆ. ಆಗ ಅವ್ರು ಬರ್ತಾ ಅವರು ಅತಿ ಅವ್ರ ಬೇರೆ ಕಡೆ ಡೇಟ್ ನನ್ ಕಡೆ ಬರ್ತಾ ಇದ್ರು. 1 ನಿಮಿಷ. ಅವರು ನಿಮ್ಮ ಸೆಳೆದ್ರು ಅಂದ ತಕ್ಷಣ ನೀವು ನಿಮ್ಮ ಹೆಂಡತಿ ಮೇಲೆ ಪ್ರೀತಿ ಇತ್ತು ತಾನೆ? ನಿಮ್ಮ ಹೆಂಡತಿ ಹತ್ರ ಅಫೇರ್ ಇತ್ತು ತಾನೆ? ನಿಮ್ಮ ಹೆಂಡತಿ ಜೊತೆ ನೀವು ಸಂಸಾರ ನೀಟಾಗಿ ಸಂಸಾರ ಮಾಡ್ತಾ ಇದ್ರಿ ತಾನೆ? ಹಂಗಿದ್ಮೇಲೆ ಪರ ಹೆಣ್ಮೇಲೆ ಕಣ್ಣ ಹಾಕೋದ್ ತಪ್ಪಲ್ವಾ ಸರ್? ಅವ್ರು ಕರೀತಾರೆ, ದಾರಿಲಿ ಹೋಗೋರು ಯಾರ್ಯಾರೋ ಕರೀತಾರೆ, ಈ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲೋ ಕರೀತಾರೆ, ಹೋಗ್ತೀರಾ ನೀವು? 1 ನಿಮಿಷ ಮೇಡಮ್. ಹೌದು, ಅಲ್ಲ 1 ನಿಮಿಷ ಅಲ್ಲ, ನೀವು ಈಗ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಅವ್ರು ಕರೆದ್ರು ಅಂತ ನೀವು ಹೋದ್ರಲ್ಲ, ಈಗ ಬೇರೆ ಯಾರೋ ಕೇಳಿದ್ರೆ ಅವ್ರು ಉತ್ತರ ಕೊಡ್ಲಿ. ಇರಿಮಾ ಅವ್ರು ಹೇಳಿ. ಅವ್ರ ಮನೆಗೆ ಹೋದೆ, ಆ ಗಟ್ಟಿಗೆ ಇಟ್ಕೊಂಡ್ಬಿಟ್ಟು ನಿನ್ನ ನೀನ್ ವಾದಿಸ್ಬೇಡ. ಬೇಕಾದ್ರೆ ಕೇಳಿ. ಇನ್ನೊಬ್ರನ್ನ ಯಾರು ಬಂದಿಲ್ಲ, ನೀನು ನಾನು ಮಾತಾಡ್ಬೇಕಷ್ಟೇ. ನೀನ್ ಬಂದಿರೋದು ಹೌದು. ಇಲ್ಲ, ನೆಕ್ಸ್ಟ್ ಸದ್ದಿ ಮಾಡ್ತೀರಾ? ಖಂಡಿತ ಇಲ್ಲ. ಯಾಕಂದ್ರೆ ನನಗೆ ಅದು ಹೇಳ್ರ ಬುದ್ಧನ ಬುದ್ಧ ಅಲ್ಲಲ್ಲ ಬುದ್ಧನ್ ತರ ಮತ್ತೆ ಜ್ಞಾನದ ಆಗೋಯ್ತು. ಮತ್ತೆ ಬೇಕಾದು ಮೇಡಮ್, ಅವ್ರು ಕುಡ್ದ್ಬಿಟ್ಟು ಮಾಡಿರೋದೇ ತಪ್ಪು. ನಂದು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ ಮೇಡಮ್. ಅವ್ರು ಕುಡ್ದ್ಬಿಟ್ಟು ಆತರ ಮಾಡಿದಾರೆ, ನಾನು ಒಪ್ಕೊಂಡು. ಅಲ್ಲ ಅಲೋ, ಹೌದು, ಅವಳು ಅವ್ರ ಗಂಡ ಹೋಗ್ಲಿ. ಅಲೋ ಹೇಳ್ತಾ ಇದಾರಲ್ಲ, ಕುಡ್ದು ಹಿಂಗ್ ಮಾಡಿದಂತ 100 ಹೆಣ್ಮಕ್ಳು ನಿಂಗೆ ಕೆಡ್ಸಿ ದಯವಿಟ್ಟು ಸುಮ್ಮನೆ ಸ್ವಲ್ಪ ಕೇಳಿ. ಇವ್ರು ಹೇಳಿದಾರೆ ಅಂದಿದ್ದಕ್ಕೆ ನಾನು ಹೇಳ್ತಾ ಇದೀನಿ ಅಷ್ಟೇ. ಸರಿ, ನೀವು ಆವೇಶ ಪಡಬೇಡಿ, ಕೂತ್ಕೊಳ್ಳಿ. ಆಯ್ತಮ್ಮ, ಆಯ್ತು. ನೀವು ಅದನ್ನೇ ಮಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ. ಮೇಡಮ್, ನಿನಗ್ ಮರ್ಯಾದೆ ಕೊಡದೆ ನಾನಿರಲ್ಲ. ಅವನ್ನ ಮಾತು ಕೇಳ್ತೀನಿ. ಮಾತೇ ಕೇಳಿ, ಕೂತ್ಕೊಂಡೆ ಕೇಳಿ. ಏನಪ್ಪಾ, ಯಾವತ್ ಕರ್ಕೊಂಡ್ ಬಂದಿದ್ನೋ ನಿನ್ನ? ಆರ್ತಿ ಹಿಡ್ಕೊಂಡ್ ನನ್ ಮಗಳ ಹತ್ರ ಬಾ, ಗಂಡ ಇಲ್ಲ ಅಂತ ಯಾವತ್ ಕರ್ಕೊಂಡ್ ನೀನ್ ಕರ್ಕೊಂಬಂದ್ ನಾನು ಹೇಳ್ದ. ಹಿಡಿದವಳೆ ಅಂತ ಏನ್ ಕಂದೆ ನೀನು? ನೀನ್ ಏನ್ ಕಂದೆ? ನನ್ ಸುದ್ದಿ ಏನಕ್ಕೆ ಬಂತು? ಮನೆಗ್ ಬಂದ್ರೆ ಅವಾಗ ಚಪ್ಪಲಿ ತಗೊಂಡು ಅವ್ಳು ನೋಡ್ತಿದ್ರೆ ನಾನು ನೋಡಮ್ಮ, ಎಲ್ಲಾರು ಹೆಣ್ಮಕ್ಳೇ. ನಾನು ಹೇಳೋದು ವಾಣೆ ಚೆನ್ನಾಗಿಟ್ಕೋ. ನಿನ್ ಗಂಡಂಗೆ ವಾಣಿ ಚೆನ್ನಾಗಿಟ್ಕೊ. ನನ್ನ
ಕೂತಿರೋದಲ್ಲ ನನ್ನ ಮಗನೇ ನೀನು. ಆಯ್ತು ನೀವು ಒಂದಾಳಿ ಲೂಸು ಇನ್ನೊಂದು ಟೈಟು ಅಡ್ಜಸ್ಟ್ ಮಾಡ್ಕೊಳ್ಳಿ 1/2 ಸೀಟು ಇಲ್ಲೊಬ್ಬ ಬಡವ ಅಲ್ಲೊಬ್ಬ ಶ್ರೀಮಂತ ಅಲ್ಲೊಂದು ಮುಳ್ಳು ಇವ್ನ್ಯಾರೋ ಕಳ್ಳ ಅವ್ನ್ಯಾರೋ ಒಳ್ಳೆಯವನು ಇಲ್ಯಾವುದೋ ಸಂಸಾರ ಅಲ್ಯಾವುದೋ ಕಳ್ಳಾಟ ಎಲ್ಲಾನು ಸರಿಯಾಗಿ ಐತೆ ಇನ್ಯಾವುದೋ ಒಂದು ನೆಟ್ಟಗಿಲ್ಲ ಎಲ್ಲಾನು ನೆಟ್ಟಾಗಿ ಇದ್ರೆ ಅದು ಒಂದು ಜೀವನೇ ಇಲ್ಲ. ಈಗ ಇದನ್ನ ಹೇಗೆ ಬಗೆಹರಿಸೋದು? ಇಬ್ರಲ್ಲಿ ಒಬ್ರಿಗೆ ಅನ್ಯಾಯ ಆಗೇ ಆಗತ್ತಲ್ವಾ? ಯಾವ ರೀತಿ ನೋಡಿದ್ರು? ಕಾನೂನ್ ಪ್ರಕಾರ ಹೇಳೋದಾದ್ರೆ ಇವರು ಆಲ್ರೆಡಿ ಅವ್ರು ನನ್ಗೆ ಹೆಂಡತಿನೇ ಅಲ್ಲ, ನಾನ್ ತಾಲಿನೇ ಕಟ್ಟಿಲ್ಲ, ಆ ಮಗುನು ನಂದಲ್ಲ ಅನ್ನೋ ಡಿನೈ ಮಾಡ್ಬಿಟ್ಟಿದ್ದಾರೆ. ಸೊ ಈಕೆಗೆ ಅವರು ಹಸ್ಬೆಂಡ್ ಅಂತ ಒಪ್ಕೊಂಡಿದ್ರು. ಇವ್ರ ಜೀವನ ಇವ್ರದ್ದು ಆಲ್ರೆಡಿ ಸ್ಟೇಬಲ್ ಆಗಿದೆ. ಆ ವ್ಯಕ್ತಿನೂ ನನ್ನ ಗಂಡ ನನಗ್ ಬೇಕು, ನನ್ನ ಗಂಡ ನನ್ನ ಜೊತೆಲೆ ಇದ್ದಾರೆ ಅಂತ ಹೇಳ್ತಾರೆ. ಈ ಅಮ್ಮ ಏನ್ ಶಶಿಕಲಾ ಭವಿಷ್ಯ? ಶಶಿಕಲಾ ಭವಿಷ್ಯ ಏನು ಇಲ್ಲ, ಅವಳ ಮಗು ಭವಿಷ್ಯನ ರೂಪಿಸ್ಕೊಬಹುದು. ಅವ್ರದೇ ತನ್ನ ಮಗು ಆಗಿದ್ದ ಪಕ್ಷದಲ್ಲಿ ಮಗುನ್ ಮುಂದಿಟ್ಕೊಂಡು ಆಕೆ ಏನಾದ್ರೂ ಕೋರ್ಟ್ ನಲ್ಲಿ ಕೇಳ್ಕೊಬಹುದು. ಅಲ್ದಲೆ ಈಗ ಕೋರ್ಟ್ ಕಾನೂನು ತುಂಬಾ ಆಸ್ಪದ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಡೊಮೆಸ್ಟಿಕ್ ಸಂಬಂಧ ಹುಟ್ಟಿದ ಫೆಸಿಲಿಟೀಸ್ ಇದೆ. ಯಾಕೆಂದ್ರೆ ತಂದೆ ತಾಯಿ ಮಾಡಿದ ತಪ್ಪಿಗೆ ಮಕ್ಕಳನ್ನ ಕಾರಣ ಮಾಡಕ್ ಆಗಲ್ಲ. ಯಾಕೆಂದ್ರೆ ಮಕ್ಳಿಗೆ ಏನೂ ಗೊತ್ತಿರಲ್ಲ. ಈಗ ಆ ಮಗುಗೆ ಈಗ ಪ್ರಪಂಚ ಏನು ಅನ್ನೋದು ನೋಡ್ತಾ ಇದೆ. ಅದು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದೆ ಈಕೆ ಇಲ್ಲ ಆ ವ್ಯಕ್ತಿ. ಅದಕ್ಕೆ ಶಿಕ್ಷೆ ಮಗುಗೆ ಆಗುವಂಥದ್ದು ಕಾನೂನಲ್ಲೂ ಕೂಡ ಅದು ಯಾವುದು ರೀತಿಯಲ್ಲೂ ಒಪ್ಪೋದಿಲ್ಲ. ಮತ್ತೆ ಆ ಮಗು ಮೈನರ್ ಆಗಿರೋದ್ರಿಂದ ಈಕೆ ಮಗುನ ಮುಂದಿಟ್ಕೊಂಡು ಗಾರ್ಡಿಯನ್ ಆಗಿ ಅವಳು ಆ ವ್ಯಕ್ತಿನ ರಿಲೀಫ್ ಮೇಂಟೆನೆನ್ಸ್ ಕೇಳ್ಕೊಬಹುದು. ಸೆಕ್ಷನ್ 125 ಪ್ರಕಾರ ಮೇಂಟೆನೆನ್ಸ್ ಕೇಳ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಕೇಳ್ಬೋದು, ಮತ್ತೆ ಹಾಗೇನೆ ಫ್ಯಾಮಿಲಿ ಕೋರ್ಟ್ ಅಲ್ಲೂ ಕೂಡ ಮೇಂಟೆನೆನ್ಸ್ ಕೇಳ್ಬೋದು. ಒಟ್ನಲ್ಲಿ ನೀವು ಸುಬ್ರಹ್ಮಣಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಿಕ್ಕಾಪಟ್ಟೆ ಸಿಕ್ಕಾಕೊಂಡಿದ್ದೀರಿ. ಅಲ್ಲಮ್ಮ, ಏನ್ ನೀವ್ ಅಪೇಕ್ಷೆ ಪಡೋದೇನು? ನನ್ ಮನೆಗೆ ವಾರಕ್ಕೊಂದ್ಸಲ ಬರ್ಬೇಕು ಮೇಡಮ್ ಅಷ್ಟೇ. ನಾನು ಇನ್ನೇನು ಊಟ ಬಟ್ಟೆ ಕೇಳ್ತಾ ಇಲ್ಲ. ನಾನು ಇದುವರೆಗೂ ನಾನು ಕೇಳೇ ಇಲ್ಲ. ಮೇಡಮ್ ನಾನು ಅವ್ರು ಹೇಗಮ್ಮ ಬರ್ತಾರೆ? ಅವ್ರು ಬರಲ್ಲ ಅಂತ ನಿಮ್ಗೆ ಗೊತ್ತಲ್ಲ? ಇಷ್ಟೆಲ್ಲ ಆದ್ಮೇಲೆ ಊರಿಗೆಲ್ಲ ಹೇಳ್ಕೊಂಡು ನನ್ನ ಹೆಂಡತಿ ಯಾವ ಅವರು ಹೇಳಿಲ್ಲ ಮೇಡಮ್. ಎಲ್ಲರಿಗೂ ಗೊತ್ತ ಮೇಡಮ್. ಎಲ್ಲರ ಹತ್ರ ಅಫೇರ್ ಇಟ್ಕೊಂಡು ಎಲ್ಲರ ಹತ್ರ ಹೋಗಿ ಹಿಂಗೆ ಕೇಳ್ತಾ ಇದೆಯಲ್ಲ. ಜನರ ಮಲ್ಕೊಂಡು ಈ ತರ ಕೇಳ್ತಾ ಇದೆ. ಇವಾಗ ಇವ್ರಾದ್ರು ನಲ್ಲಿ ಇನ್ನೊಬ್ರು ಮಗು ಅವ್ರದೇನಾ ತೀರ್ಮಾನವಾಗ ಗೊತ್ತಾ? 100% ಇವ್ರದೇ ಮೇಡಮ್, ಬೇರೆ ಯಾರ್ದಿಲ್ಲ ಮೇಡಮ್. ಬೇಕಾದ್ರೆ ಇದ್ ಮಾಡ್ಸರಿ ಮೇಡಮ್, ಡಿಎಲ್ಎ ಚೆಕ್ಅಪ್ ಮಾಡ್ಸರಿ ಬೇಕಾದ್ರೆ. ಅದೊಂದೇ ದಾರಿ ಕಾಣ್ತಾ ಇರೋದಲ್ವಾ ಮೇಡಮ್? ಹೌದು, ಕರೆಕ್ಟ್. ಅದೊಂದಾದ್ರೆ ಹೌದು ಅಲ್ವೋ ಅಂತ ಗೊತ್ತಾಗತ್ತೆ. ಇವ್ರ ಸಂಬಂಧಕ್ ಸಾಕ್ಷಿಗಳನ್ನ ನಾವು ಹುಡುಕಕ್ಕಂತೂ ಆಗಲ್ಲ. ಈಗ ಆ ಮಗು ಯಾರ್ದು ಅಂತ ಗೊತ್ತಾಗಕ್ಕೆ ಮೇಡಮ್ ಬೇಕಾದ್ರೆ ಇವ್ರದ್ದು ಅಂತ ಹೇಳಿದ್ರೆ ಆ ಮಗುಗ್ ಬೇಕಾದ್ರೆ ನಾವೇನ್ ಬೇಕಾದ್ರೆ ಮಾಡ್ತೀರಿ ಅಲ್ವಾ? ಪರೀಕ್ಷೆ ಮಾಡ್ಸೋಣ. ಯಾಕಂದ್ರೆ ನನ್ನ ಹತ್ರ ಪ್ರೆಸೆಂಟ್ ಗೆ ತುಂಬಾ ಆಕೆ ಹೇಳಿದ್ ಕರೆಕ್ಟ್ ಆಗಿದೆ. ಈ ಮಹಿಳಾ ಸಂಘ ಪೊಲೀಸ್ ಸ್ಟೇಷನ್ ಇನ್ಮೇಲೆ ಬೇಡ. ನಿಮ್ ಹತ್ರಕ್ಕೆ ಈ ತರದ್ ಕೇಸ್ ಬಂದ್ರೆ ತಗೋತೀರಿ ಅಲ್ವಾ? ಅವ್ರಿಗಿರೋದು ಅದೇ ದಾರಿ. ನೀವು ಅಡ್ವೊಕೇಟ್ ಹತ್ರ ಹೋಗಿ DNA ಪರೀಕ್ಷೆಗೆ ಏನಾಗಬೇಕು ಅಪ್ಲಿಕೇಶನ್ ಹಾಕೊಳ್ಳಿ ಕೋರ್ಟ್ ನಲ್ಲಿ. ಅವರನ್ನ ನೀವು ಕಾಡಬಾರ್ದು. ಈ ತರ ಫೋನ್ ಮಾಡೋದು, ಪೊಲೀಸ್ ಸ್ಟೇಷನ್ ಕರ್ಸೋದು ನೀವೇ ಕೊಟ್ಬಿಡಿ. ನನ್ನನ್ನು ಮಾತಾಡಕ್ ಬಿಟ್ರೆ ನಾನು ಹೇಳ್ತೀನಿ. ಅರ್ಥ ಆಯ್ತೇನಮ್ಮ? ಅಡ್ವೊಕೇಟ್ ನ ಸಂಪರ್ಕ ಮಾಡಬೇಕು. ಬೇಕಾದ್ರೆ ಮೇಡಮ್ನ ಮಾತಾಡ್ಸಿ ಕಾರ್ಯಕ್ರಮ ಮುಗಿದ್ಮೇಲೆ ಅವ್ರ ಅಪ್ಲಿಕೇಶನ್ ಹಾಕೋಕೆ ಸಹಾಯ ಮಾಡ್ತಾರೆ. ಅಪ್ಲಿಕೇಶನ್ ಹಾಕೊಳ್ಳಿ. ಮಗು ನಿಮ್ದೋ ಅಲ್ವೋ ಪರೀಕ್ಷೆ ಆಗ್ಲಿ. ಪರೀಕ್ಷೆ ಆದ್ಮೇಲೆ ಆ ಮಗುವನ್ನ ಅವ್ರದೇ ಆಗಿದ್ರೆ ನಾವು ನೋಡ್ಕೋತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯ್ತಾ? ಈ ನೀವು ಮದುವೆ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೆ ಯಾವುದೇ ದಾಖಲೆ ಇಲ್ಲ. ಅವ್ರು ಬಂದು ಹೋಗ್ಬೇಕು ಅನ್ನೋದಕ್ಕೆ ನೀವು ಅವ್ರನ್ನ ಬಲವಂತ ಮಾಡೋಕ್ ಆಗಲ್ಲ. ಎಷ್ಟು ಮಹಿಳಾ ಸಂಘಗಳನ್ನ ಕರ್ಕೊಂಡು ಹೋದ್ರು ಅವ್ರು ಬಂದು ಹೋಗೋಕೆ ನೀವು ಅವ್ರನ್ನ ಬಲವಂತ ಮಾಡೋಕ್ ಆಗಲ್ಲ. ಆಯ್ತಾ? ಆ ವಿಷಯದಲ್ಲಿ ನೀವು ಅವ್ರನ್ನ ಬಲವಂತ ಮಾಡೋಕ್ ಆಗಲ್ಲ. ಮಗು ವಿಷಯದಲ್ಲಿ ಏನೇ ಇದ್ರು ನೀವು ಕೇಳ್ಕೋಬಹುದು. ಆ ಮಗು ಭವಿಷ್ಯ ಏನೋ ಅಡ್ವೊಕೇಟ್ ಹೆಲ್ಪ್ ಮಾಡ್ತಾರೆ.
ಪ್ರಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಸೆರಾ ರಿಫ್ಲೆಕ್ಸಿಯೋ ಸ್ಟೈಲ್ ಬದುಕು ಜಟಕಾ ಬಂಡಿಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅನ್ನುವ ಭರವಸೆಯನ್ನ ನೀಡ್ತಾ ನಮಸ್ಕಾರ. ಬದುಕೊಂದು ಜಟಕಾ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.